ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ರವಿಕುಮಾರ್. ನಮ್ಮ ಭಾರತೀಯರಿಗೆ ಕರೆದಿರೋ ಪದಾರ್ಥಗಳಂದರೆ ತುಂಬ ಇಷ್ಟ. ಚಕ್ಲಿ ಆಗಿರ್ಬೋದು, ನಿಪ್ಪಟ್ಟಾಗಿರ್ಬೋದು, ಸಮೋಸಗಳಾಗಿರ್ಬೋದು. ಆದರೆ ಈ ಪದಾರ್ಥಗಳನ್ನು ಮಾಡೋಕ್ಕೆ ಉಪಯೋಗಿಸೋಂಥ ಎಣ್ಣೆ ಇದೆಯಲ್ಲ, ಅದನ್ನ ಮತ್ತೆ ಮತ್ತೆ ರೀಯೂಸ್ ಮಾಡ್ತಿದ್ದೀರಾ. ಹಾಗಾದರೆ ನೀವು ಈ ಪ್ರೋಗ್ರಾಮ್ ನೋಡಲೇಬೇಕು. ಇದರ ಹಾರ್ಮ್ಫುಲ್ ಎಫೆಕ್ಟ್ಸ್ ಬಗ್ಗೆ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿಶಾಲ್ ರಾವ್. ಇವರು ಖ್ಯಾತ ಕ್ಯಾನ್ಸರ್ ತಜ್ಞರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆ್ಯಕ್ಚುಲಿ ಈಗ ನಾನೀಗಷ್ಟೇ ಹೇಳ್ದ ಹಾಗೆ ಮತ್ತೆ ಮತ್ತೆ ಉಪಯೋಗಿಸಿರೋ ಆ ಎಣ್ಣೆನ ಮತ್ತೆ ಉಪಯೋಗಿಸೋದ್ರಿಂದ ಏನು ದುಷ್ಪರಿಣಾಮಗಳಾಗ್ಬೋದು ಡಾಕ್ಟರ್ ನಿಮ್ಮ ಪ್ರಕಾರ? ಮೊದಲಾಗಿ ಧನ್ಯವಾದಗಳು ಈ ಪಾಡ್ಕಾಸ್ಟಿಗೆ ಕರೆದದಕ್ಕೆ. ಇದು ಭಾರಿ ಒಂದು ರೆಲೆವೆಂಟ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್. ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ನಮ್ಮ ಕರ್ನಾಟಕದ ಮನೆಗಳಿಗೆ, ಅದು ಗ್ರಾಮಗಳಲ್ಲಿರಲಿ ಅಥವಾ ನಮ್ಮ ಸಿಟೀಸ್ಗಳಲ್ಲಿರಲಿ, ಇವತ್ತಿಗೆ ಪ್ರತಿಯೊಂದು ಮನೆಯಲ್ಲಿ ನಾವು ಊಟ ಅಂತೂ ನಮ್ಮ ಕಿಚನ್ ನಡೀತಾ ಇರುತ್ತೆ. ಈ ಕಿಚನ್ ನಡೀತಾ ಇರುವಾಗ ಇತ್ತೀಚೆಗಿರುವಂಥ, ನಾನು ಒಂದು ಕ್ಯಾನ್ಸರ್ ತಜ್ಞ ನನಗೆ ಈಗ ಹೇಳೋದು ಅಥವಾ ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ ಆಗಿ ಮಾತನಾಡುವ ಒಂದು ರೀತಿಯಲ್ಲಿ, ಇವತ್ತಿಗೆ ಬಿಗ್ಗೆಸ್ಟ್ ಥ್ರೆಟ್ ನಮ್ಮ ಹತ್ರ ಇರುವುದು ಹೆಲ್ತಿಗೆ ಇರುವುದು ಫುಡ್. ನಾನು ಹೇಳೋದು ದೆರ್ ಆರ್ ಫ್ಯಾಕ್ಟರ್ಸ್ ಯಾವುದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಎನ್ವೈರ್ಮೆಂಟ್ ಆಗಲಿ, ಈಗ ನಾವು ಹೇಳೋದು ವಿತ್ ರಿಗಾರ್ಡಿಂಗ್ ಟು ಓವರಾಲ್ ಅಲ್ಟ್ರಾವೈಲೆಟ್ ಇಂಡೆಕ್ಸ್ ಹೇಳ್ತೇವೆ, ಪೊಲ್ಯೂಷನ್ ಹೇಳ್ತೇವೆ, ಕ್ಲೈಮೇಟ್ ಹೇಳ್ತೇವೆ, ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ಡೈರೆಕ್ಟ್ಲಿ ನಾಟ್ ಅಂಡರ್ ಅನ್ ಇಂಡಿವಿಜುವಲ್ಸ್ ಕಂಟ್ರೋಲ್. ಬಟ್ ಫುಡ್ ಅಟ್ಲೀಸ್ಟ್ ನಾವು ಡೈಲಿ ತಿನ್ನುವಂಥದ್ದು ನಮ್ಮ ಶರೀರದ ಆಹಾರ, ಶರೀರದ ಪೋಷಣ ಮತ್ತು ಶರೀರದಲ್ಲಿರುವ ರೋಗನಿರೋಧಕ ಶಕ್ತಿಗೆ ಕಾರಣ ಆಗುತ್ತೆ. ಈ ಕಾರಣದಿಂದಾಗಿ ಈ ಊಟನೇ ನಮ್ಮ ದೇಹವನ್ನು ಮಾಡುವಂಥದ್ದು ಬಿಲ್ಡಿಂಗ್ ಬ್ಲಾಕ್. ಇದರಲ್ಲಿ ಇರುವಂತಹ ಪದಾರ್ಥಗಳು ಎಸ್ಪೆಷಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್, ಫೈಬರ್ಸ್, ಫ್ಯಾಟ್ಸ್, ಈ 6 ಕಾಂಪೋನೆಂಟ್ಸಲ್ಲಿ ಡಿವೈಡ್ ಆಗುತ್ತೆ. ಇವತ್ತಿಗೆ ನಾವು ನೋಡಿದರೆ ಒಂದು ರೀತಿಯಲ್ಲಿ ನಾನು ಹೇಳೋದು, ನಾವು ನಮ್ಮ ಸಮಾಜದ ಬದಲಾವಣೆಯನ್ನು ನೋಡಿದರೆ ನಾವು ಅನ್ಲಿಮಿಟೆಡ್, ಇನ್ಸ್ಟೆಂಟ್ ಮತ್ತು ಮೋರ್ ಎರಾದಲ್ಲಿ ಇದ್ದೇವೆ. ನಾನು ಯಾಕೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದರೆ, ಇವತ್ತಿಗೆ ಒಂದು ರೀತಿಯಲ್ಲಿ ಎಲ್ಲ ಕಡೆ ಹುಡುಕಾಡುವಾಗ ನಾವು ಇನ್ಸ್ಟೆಂಟ್ ಫುಡ್ ಹುಡುಕಾಡ್ತಾ ಇದ್ದೇವೆ. 2 ಮಿನಿಟ್ಸ್ ಒಳಗೆ ನನಗೆ ಇಡ್ಲಿ ಬೇಕು, ದೋಸೆ ಬೇಕು, ಮ್ಯಾಗಿ ಬೇಕು, ಫುಡ್ ಬೇಕು, ಇನ್ಸ್ಟೆಂಟ್ ಫುಡ್. ಅದು ಇನ್ಸ್ಟೆಂಟ್ ಯಾವ ವ್ಯವಹಾರದಲ್ಲಿ ಕೂಡ ನಮ್ಮ ಜೀವನದಲ್ಲಿ ಹೋಗಿಬಿಟ್ಟಿದೆ. ಬಟ್ ಫುಡ್ಡಲ್ಲಂತೂ ಪಿಜ್ಜಾ, ಕಾಫಿ ಎಲ್ಲ ಇನ್ಸ್ಟೆಂಟ್. ಸೊ ಈ ಇನ್ಸ್ಟೆಂಟ್ ಪ್ರಾಸೆಸ್, ಅದರೊಟ್ಟಿಗೆ ಮೋರ್, ಈಗ ಬೈ 1 get 3 ಫ್ರೀ, ಇಂಥ ಫುಡ್ ಪ್ರಾಡಕ್ಟ್ಸ್ ಇದು ಹುಡುಕಾಡೋದು. ಅಂಗಡಿಗೆ ಹೋದರೆ ಅದು ಯಾವ ಸೆಕ್ಷನಲ್ಲಿ ಒಂದು ಪ್ಯಾಕೆಟಿಗೆ 3 ಪ್ಯಾಕೆಟ್ ಎಕ್ಸ್ಟ್ರಾ ಸಿಗತ್ತೆ ಅಂತದ್ದು ಹುಡುಕಾಡೋದು. ಮೂರನೇದು ಅನ್ಲಿಮಿಟೆಡ್ ಫುಡ್. ಈಗ ಈ ಬುಫೆಗಳು ಜಾಸ್ತಿ ಆಗೋಗಿದೆ. ನಮ್ಮ ಶರೀರದ ನೀಡ್ಸ್ ಲಿಮಿಟೆಡ್, ಬಟ್ ನಮಗೆ ಕೊಡುವಂಥದ್ದು ಅನ್ಲಿಮಿಟೆಡ್ ಕೊಡುವಾಗ ನ್ಯಾಚುರಲಿ ಇದರ ದುಷ್ಪರಿಣಾಮ ಶರೀರ ಮೇಲೇ ಬೀಳತ್ತೆ. ಈ 3 ಕಾರಣಗಳಿಂದಾಗಿ ಇವತ್ತಿಗೆ ನಮ್ಮ ಅಡಿಗೆ ಕೋಣೆ ಒಳಗಡೆ ನಾವು ಸ್ವಲ್ಪ ನೋಡಿ ಗಮನ ಕೊಡಬೇಕಾಗ್ಬೋದು. ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಕಾರ್ಪೊರೇಟ್ ಆಫೀಸ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಅಥವಾ ಯಾವುದೇ ಥರದ ಹೋಟೆಲ್ಸ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಈ ಮೆಸೇಜ್ ಹೋಗಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ಇರುವಂಥ ಮೇನ್, ನಮಗೀಗ ಕುಕ್ಕಿಂಗಲ್ಲಿ ಇರುವಂಥ ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್ಸ್ ಆಯಿಲ್ ಇರೋದು. ಈಗ ಇತ್ತೀಚೆಗೆ ಈ ಆಯಿಲ್ ಭಾರಿ ಇಂಪಾರ್ಟೆಂಟ್ ಸೇಲಾಗಿ ಹೋಗಿದೆ. ಯಾಕಂತ ಹೇಳಿದರೆ ಮೊದಲು ನಾವು ಹೇಗೆ ರಾ ಪ್ರೊಸೆಸ್ಡ್ ಫುಡ್ಸ್ ತಿಂತಿದ್ದೆವು, ರಾ ಅಲ್ಲಿ ಕೂಡ ನಾವು ಮೈಲ್ಡ್ ಆಗಿ ಅದನ್ನು ಕುಕ್ ಮಾಡಿ ತಿಂತಿದ್ದೆವು, ಬಾಯ್ಲ್ ಮಾಡಿ ತಿಂತಿದ್ದೆವು ಅಥವಾ ಇದು ಮಾಡ್ತಿದ್ದೆವು. ಈಗ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಆಗಿ ಆಯಿಲ್ ಯೂಸ್ ಆಗ್ತಾ ಉಂಟು. ಈ ಆಯಿಲಿಂದಾಗಿ ಆಗುವಂತಹ ದುಷ್ಪರಿಣಾಮಗಳನ್ನು ಇತ್ತೀಚೆಗೆ ತುಂಬ ಲಾಸ್ಟ್ ಹಲವಾರು 1-2-3 ವರ್ಷದಿಂದ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಚಿಂತನೆ ಮಾಡ್ತಾ ಉಂಟು. ದ್ಯಾಟ್ ಈ ಫ್ಯಾಟ್ಸ್ಗಳ ಕಂಟೆಂಟ್ ಜಾಸ್ತಿ ಆಗ್ತಾ ಉಂಟು ಆಯಿಲ್ಸಲ್ಲಿ, ಆ್ಯಂಡ್ ಅದರಿಂದಾಗಿ ಕೊಲೆಸ್ಟ್ರಾಲ್ ಈಸ್ ಒನ್ ಆಫ್ ದ ಬಿಗ್ ಇಶ್ಯೂಸ್. ಬಟ್ ಒಬೇಸಿಟಿನೂ ಕೂಡ ಜಾಸ್ತಿ ಆಗ್ತಾ ಉಂಟು. ಇವತ್ತು ಕ್ಯಾನ್ಸರ್ ತಜ್ಞನಾಗಿ ನನ್ನ ಮೇನ್ ಚಿಂತನೆ ಏನು, ಒಬೇಸಿಟಿ ಜಾಸ್ತಿ ಆಗ್ತಾ ಇರುವಾಗ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗ್ತಾ ಉಂಟು. ನಾವು ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಹೇಳ್ತೇವೆ. ನಾನು ಇಲ್ಲಿಂದ ಕೂತು ನಾನು ಕೆಳಗೆ ಬಂದೆ, ನಿಮ್ಮ ಆಫೀಸ್ ಹತ್ರ ಬಂದು ಲಿಫ್ಟ್ ತೊಗೊಂಡು ಕೆಳಗೆ ಹೋದೆ, ನನ್ನ ಕಾರ್ ಬಂತು, ನನ್ನ ಆಫೀಸ್ ಹತ್ರ ತೊಗೊಂಡೋಯ್ತು, ಪುನಃ ಲಿಫ್ಟ್ ತೊಗೊಂಡೆ, ಮೇಲೆ ಹೋದೆ, ಪುನಃ ಆಫೀಸಲ್ಲಿ ಕೂತ್ಕೊಂಡೆ. ಫಿಸಿಕಲ್ ಆಕ್ಟಿವಿಟಿ ಆಲ್ಮೋಸ್ಟ್ ನಾವು ರಿಡ್ಯೂಸ್ ಆಗ್ತಾ ಇರುವಾಗ ಫುಡ್ ಇಂಟೇಕ್ ಜಾಸ್ತಿ ಆಗ್ತಾ ಉಂಟು. ಫುಡ್ ಇಂಟೇಕ್ ಒಟ್ಟಿಗೆ ಅನ್ಹೆಲ್ದಿ ಫುಡ್, ಆಯಿಲಿ ಫುಡ್ ಜಾಸ್ತಿ ಆಗ್ತಾ ಉಂಟು. ಆ್ಯಂಡ್ ಆ ಕಾರಣದಿಂದಾಗಿ ವಿ ಆರ್ ಸೀಯಿಂಗ್ ಮೋರ್ ಆ್ಯಂಡ್ ಮೋರ್ ಆಫ್ ಇಲ್ನೆಸಸ್. ಎಸ್ಪೆಷಲಿ ನಮ್ಮ ಗುಡ್ ಕೊಲೆಸ್ಟ್ರಾಲ್ HDL ಏನು ಹೇಳ್ತೇವೆ ಅದು ಕಡಿಮೆ ಆಗ್ತಾ ಉಂಟು. ಬ್ಯಾಡ್ ಕೊಲೆಸ್ಟ್ರಾಲ್ LDL ಜಾಸ್ತಿ ಆಗ್ತಾ ಉಂಟು. ಇದರಲ್ಲೂ ಕೂಡ ನಾವು ಭಾರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ನ್ಯೂಟ್ರಿಷನ್ ಕಡಿಮೆ ಆಗುವಾಗ ಆಕ್ಸಿಡೇಷನ್ ಆಫ್ ಕೊಲೆಸ್ಟ್ರಾಲ್ ಹೇಳ್ತೇವೆ. ಈ ಆಕ್ಸಿಜನ್ ಆಗಿ ಬರುವಂಥ ಹೊಸ ಕೊಲೆಸ್ಟ್ರಾಲು ನಮ್ಮ ರಕ್ತಕೋಶಗಳ ಮೇಲೆ ಕೂತು ಎಥಿರೋಸ್ಕ್ಲೆರೋಸಿಸ್ ಅಂದರೆ ಆ ಪೈಪನ್ನು ಕಡಿಮೆ ಚಿಕ್ಕದು ಮಾಡ್ತಾ ಹೋಗುತ್ತೆ.
ಅದರಿಂದಾಗಿ ಇವತ್ತಿಗೆ ನಾವು ನೋಡುವ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ಗಳು ಅಥವಾ ರೈಸಿಂಗ್ ಪ್ರಾಬ್ಲಮ್ ಆಫ್ ಒಬೆಸಿಟಿ, ಡಯಾಬಿಟೀಸ್ ಆ್ಯಂಡ್ ಈಗ ದ ಲೇಟೆಸ್ಟ್ ಆಫ್ ಕ್ಯಾನ್ಸರ್ಸ್ ಆರ್ ಆಲ್ ಇನ್ಕ್ರೀಸಿಂಗ್. ಸೊ ಇನ್ಸ್ಟೆಂಟ್ ಫುಡ್ಡಿಂದ ಇನ್ಸ್ಟೆಂಟ್ ಕಾಯಿಲೆಗಳು ಬರ್ತಿದೆ ಅಂತ. ಬರ್ತಾ ಉಂಟು ಹೇಳಿ ನಾವು ಹುಡುಕಾಡ್ತಾ ಇದ್ದೀವಿ. ಈ ಕಾರಣದಿಂದಾಗಿ ನೀವು ನೋಡಿದರೆ ಒಂದು ಲೇನಲ್ಲಿ 5 ಆಸ್ಪತ್ರೆ ಉಂಟು. ಈಗ ನೀವು ಒಂದು ಮೀಡಿಯಾ ಹೌಸ್ ಇದ್ದರೆ ಒಂದು ಲೇನಲ್ಲಿ ಅದರಲ್ಲಿ 5 ಆಸ್ಪತ್ರೆಗಳು ಕೂಡ ಉಂಟು. ಈ ನಿಟ್ಟಲ್ಲಿ ನಾವು ಕಾಯಿಲೆಗಳನ್ನು ಜಾಸ್ತಿ ಮಾಡ್ತಾ ಹೋದರೆ, ನಾನು ಯಾವಾಗಲೂ ಸಾಮಾನ್ಯವಾಗಿ ಹೇಳೋದು, ಒಂದು ಆರೋಗ್ಯವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಿದ್ರೆ ನಮ್ಮಲ್ಲಿ ಆಸ್ಪತ್ರೆ ಕಡಿಮೆ, ರೋಗಿಗಳು ಕಡಿಮೆ, ವೈದ್ಯಗಳು ಕೂಡ ಕಡಿಮೆ ಇರಬೇಕು ಹೇಳಿ. ಆವಾಗ ಅದಕ್ಕೊಂದು ಆರೋಗ್ಯವಾದ ಸಮಾಜ ಹೇಳ್ತೇವೆ. ಇವತ್ತಿಗೆ ನಮ್ಮ ಆರೋಗ್ಯ ಇಲಾಖೆ ಕಾಯಿಲೆಗಳನ್ನು ನೋಡುತ್ತೆ, ಆರೋಗ್ಯವನ್ನು ನೋಡುವುದಿಲ್ಲ. ಕಾಯಿಲೆಯನ್ನು ನೋಡೋದು ಜಾಸ್ತಿ ಆಗೋಗಿದೆ. ಆರೋಗ್ಯ ಹೇಳುವಂಥ ಇಲಾಖೆ ಕಾಯಿಲೆ ಇಲಾಖೆ ಆಗೋಗಿದೆ. ಪಬ್ಲಿಕ್ ಹೆಲ್ತ್ ಹೇಳುವಂಥ ಒಂದು ಮ್ಯಾಟ್ರ್, ಪ್ರಿವೆನ್ಷನ್ ಹೇಳುವಂಥ ಒಂದು ಮ್ಯಾಟ್ರ್ ಬ್ಯಾಕ್ ಸೀಟಲ್ಲಿ ಹೋಗಿದೆ. ನೆಕ್ಸ್ಟ್ ಹಲವಾರು ಬರುವಂಥ 10-20 ವರ್ಷಗಳಲ್ಲಿ ನಾವು ಪ್ರಿವೆನ್ಷನನ್ನು ಹೆಡ್ ಆನ್ ಪ್ರಯಾರಿಟಿಯಲ್ಲಿ ತಗೊಳ್ಳಿಲ್ಲದಿದ್ದರೆ ನಾವು ಕೋವಿಡಲ್ಲಿ ಬಂದ ದಿನಗಳನ್ನು ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಫುಡ್ಡೇ ಮೇನ್ ಅಂತ ಹೇಳ್ತಿದ್ರು ಡಾಕ್ಟರ್. ನಿಜವಾಗ್ಲೂ ಆ್ಯಕ್ಚುಲಿ ಜಂಕ್ ಫುಡ್ ಆಗ್ಬೋದು, ಆಯಿಲಿ ಫ್ರೈಡ್ ಫುಡ್ಸು ಎಲ್ಲ ಕಡೆ ಅವೈಲಬಲ್ ಇದೆ. ಸೊ ಅದರಲ್ಲೂ ಈ ರೀಹೀಟಿಂಗ್ ಪ್ರಾಸೆಸ್ ಅನ್ನೋದು ತುಂಬ ನಾವು ನೋಡ್ತಾನೆ ಇರ್ತೀವಿ. ರೋಡ್ ಸೈಡ್ ವೆಂಡರ್ಸ್ ಆಗಲಿ, ಮನೆಯಲ್ಲೇ ಆಗಲಿ, ನಾವು ಆಯಿಲ್ ರೀಹೀಟ್ ಮಾಡೋದು ನಾರ್ಮಲ್ ಆಗಿದೆ. ಸೊ ಇದು ಎಷ್ಟು ಹಾರ್ಮ್ಫುಲ್ ಅಂತ ಹೇಳ್ತೀರಾ ಡಾಕ್ಟರ್? ಮುಖ್ಯವಾಗಿ ನಾವು ಆಯಿಲನ್ನು ರೀಹೀಟ್ ಯಾಕೆ ಮಾಡ್ತೇವೆ? ಆಯಿಲ್ ಇದು ಲೈಫನ್ನು ಇನ್ಕ್ರೀಸ್ ಮಾಡೋಕ್ಕೆ, ನಮ್ಮ ಫುಡ್ಗಳನ್ನು ಜಾಸ್ತಿ ಪ್ರಿಪೇರ್ ಮಾಡೋಕ್ಕೆ ನಾವು ರೀಯೂಸ್ ಮಾಡ್ತೇವೆ ಆಯಿಲನ್ನು. ಅದಲ್ಲದೆ ಕೆಲವೊಮ್ಮೆ ಏನು ಮಾಡ್ತಾರೆ, ಸ್ವಲ್ಪ ಅರ್ಧ ಆಯಿಲನ್ನು ರೀಯೂಸ್ ಮಾಡಿ ಅರ್ಧ ಹೊಸತು ಹಾಕ್ತಾರೆ. ಸೊ ಅದನ್ನು ಮಿಕ್ಸ್ ಮಾಡ್ತಾರೆ ಜನ. ಇದರಿಂದಾಗಿ ಇತ್ತೀಚೆಗಿರುವಂತಹ ಸಂಶೋಧನೆಗಳಲ್ಲಿ ಟ್ರಾನ್ಸ್ ಫ್ಯಾಟ್ಸ್ಗಳು ಜಾಸ್ತಿ ಆಗ್ತಾ ಉಂಟು. ಟ್ರಾನ್ಸ್ ಫ್ಯಾಟ್ ಇತ್ತೀಚೆಗೆ ಬರುವಂಥ ಚಿಂತನೆಗಳಲ್ಲಿ ಹೈಯೆಸ್ಟ್ ನಂಬರ್ 1 ಚಿಂತನೆ ಆಗಿದೆ ವಿಶ್ವ ಆರೋಗ್ಯ ಸಂಸ್ಥೆಗೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ರೆಕಮೆಂಡೇಷನ್ಗಳಲ್ಲಿ ನಮ್ಮ ಎಂಟೈರ್ ಫುಡ್ಡಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ನ್ಯಾಚುರಲ್ ಅಕರಿಂಗ್ ಇದ್ದರೂ ಕೂಡ ಲೆಸ್ ದೆನ್ 1% ಇರಬೇಕು ಹೇಳಿ. ಐಡಿಯಲಿ ಇಟ್ ಶುಡ್ ಬಿ ಟ್ರಾನ್ಸ್ ಫ್ಯಾಟ್ ಫ್ರೀ, ಅಂದರೆ ಟ್ರಾನ್ಸ್ ಫ್ಯಾಟ್ಸ್ ಇರಲೇಬಾರ್ದು. ಬಟ್ ನಮ್ಮ ಸೋರ್ಸಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಇದ್ದರೆ ನಮ್ಮ ಫುಡಲ್ಲಿ ಅದು ಬರುತ್ತೆ. ಆ್ಯಂಡ್ ಅಲ್ಲಿಂದ ಶುರುವಾಗುವುದು ನಮ್ಮ ತೊಂದರೆ. ಈಗ ಟ್ರಾನ್ಸ್ ಫ್ಯಾಟ್ಸ್ ಹೇಳುವಂಥ ಒಂದು ಶಬ್ದಕ್ಕೆ ಎಲ್ಲಿಂದ ಬರುವುದು? ಅದು ರೀಯೂಸ್ ಮಾಡುವಾಗ ಕುಕಿಂಗ್ ಆಯಿಲನ್ನು ನಾವು ಎಷ್ಟು ಈ ಆಯಿಲನ್ನು ಟೆಂಪ್ರೇಚರನ್ನು ಜಾಸ್ತಿ ಮಾಡ್ತೇವೋ ಅಷ್ಟೇ ಈ ರಿಯೂಸ್ಡ್ ಕುಕಿಂಗ್ ಆಯಿಲ್ ಹೀಟ್ ಆಗುವಾಗ ಅದು ಇಟ್ ರಿಲೀಸಸ್ ಫ್ರಮ್ ದ ರೆಗ್ಯುಲರ್ ಆಯಿಲ್, ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸಿಂದ ಇಟ್ ರಿಲೀಸಸ್ ದ ಹೈಡ್ರೋಜನೇಟೆಡ್ ಫ್ಯಾಟ್ಸ್. ಈ ಪಾರ್ಷಿಯಲಿ ಹೈಡ್ರೋಜನೇಟೆಡ್ ಫ್ಯಾಟ್ಸಲ್ಲಿ ಏನಾಗುತ್ತೆ, ದೀಸ್ ಆರ್ ಕಾಲ್ಡ್ ಟ್ರಾನ್ಸ್ ಫ್ಯಾಟ್ಸ್. ಈ ಪಾರ್ಷಿಯಲಿ ಹೈಡ್ರೋಜನೇಟೆಡ್ ಟ್ರಾನ್ಸ್ ಫ್ಯಾಟ್ಸ್ ಆರ್ ದ ಒನ್ಸ್ ದಟ್ ಪ್ರೊಡ್ಯೂಸ್ ದ ಎಥಿರೋಸ್ಕ್ಲೆರೋಸಿಸ್, ರೆಡ್ಯೂಸ್ ದ ಗುಡ್ ಕೊಲೆಸ್ಟ್ರಾಲ್, ಇನ್ಕ್ರೀಸ್ ದ ಬ್ಯಾಡ್ ಕೊಲೆಸ್ಟ್ರಾಲ್. ಡಾಕ್ಟರ್, ಆ್ಯಕ್ಚುಲಿ ಈಗ ನಾವು ಹೇಳ್ತೀವಿ ಒಂದ್ಸರಿ ಆಯಿಲ್ ಯೂಸ್ ಮಾಡಿ ಅದನ್ನು ಮತ್ತೆ ಯೂಸ್ ಮಾಡಬಾರ್ದು ಅಂತ. ಬಟ್ ಜನರಲಿ ಈಗ ಜನರಲಾಗಿ ನೋಡಬೇಕಂದ್ರೆ ಲೋವರ್ ಇನ್ಕಮ್ ಅಥವಾ ಮಿಡ್ಲ್ ಕ್ಲಾಸಲ್ಲಿ ಬಡ್ಜೆಟ್ ಅಂತ ಅಲಾಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಣ್ಣೆಗೆ ಒಂದು ಇಷ್ಟು ಮಂತ್ಗೆ ಇಷ್ಟೇ ಎಣ್ಣೆ ತೊಗೋಬೇಕು ಅಂತ. ಸಮ್ಟೈಮ್ಸ್ ಆಪ್ಷನ್ ಇರಲ್ಲ, ರೀಯೂಸ್ ಮಾಡಲೇಬೇಕಾಗುತ್ತೆ. ಸೊ ಅಂಥವ್ರಿಗೆ ಇದು ಎಷ್ಟು ಡೇಂಜರಸ್ ಅಂತ ಹೇಗೆ ಅವ್ರ ಭಾಷೆಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಟ್ರಾನ್ಸ್ ಫ್ಯಾಟ್ಸ್ ಅಂತ ಅವ್ರಿಗೆ ಏನಂತ ಹೆಂಗೆ ಹೇಳಕ್ಕೆ ಇಷ್ಟಪಡ್ತಾರೆ? ಟ್ರಾನ್ಸ್ ಫ್ಯಾಟ್ ಹೇಳಿದರೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ವನಸ್ಪತಿ. ಈಗ ಡಾಲ್ಡಾ ವನಸ್ಪತಿ ನಾವು ಯೂಸ್ ಮಾಡ್ತಿದ್ದೇವೆ, ಅದು ನಮಗೆ ಹಾರ್ಟ್ ಅಟ್ಯಾಕ್ಗೆ ಈಕ್ವಲ್. ನಾವು ಒಂದು ಕಡೆಯಿಂದ ಡಾಲ್ಡಾ ವನಸ್ಪತಿ ಯೂಸ್ ಮಾಡಿ ಸ್ಟ್ರೀಟ್ ಫುಡ್ಗಳಲ್ಲಿ ಆಗಲಿ, ಪಾಮ್ ಆಯಿಲ್ ಯೂಸ್ ಮಾಡಿ, ಇಂಥ ಆಯಿಲಲ್ಲಿ ವೆರಿ ಹೈ ಟ್ರಾನ್ಸ್ ಫ್ಯಾಟ್ಸ್ ಉಂಟು. ಟ್ರಾನ್ಸ್ ಫ್ಯಾಟ್ ಹೇಳಿದರೆ ಕೆಟ್ಟ ಫ್ಯಾಟ್. ಈ ಕೆಟ್ಟ ಫ್ಯಾಟ್ ಹೇಗೆ ಬರುತ್ತೆ? ಕೆಟ್ಟ ಫ್ಯಾಟ್ ಕೆಟ್ಟ ಆಯಿಲ್ ಯೂಸ್ ಮಾಡಿದ್ರಿಂದ ಬರುತ್ತೆ. ಆಯಿಲ್ ಹೇಗೆ ಕೆಡುತ್ತೆ? ನಾವು ಡೈರೆಕ್ಟ್ಲಿ ಕೆಟ್ಟದ್ದು ಆಯಿಲ್ ಯೂಸ್ ಮಾಡೋದು, ವನಸ್ಪತಿ ಅಂಥದ್ದು, ಪಾಮ್ ಆಯಿಲ್ ಅಥವಾ ವನಸ್ಪತಿ ಅಂಥದ್ದು ಲೋ ಕ್ವಾಲಿಟಿ ಆಯಿಲ್ ಯೂಸ್ ಮಾಡೋದು. ಯಾಕಂದ್ರೆ ನಮಗೆ ಜಾಸ್ತಿ ಪದಾರ್ಥಗಳು ಮಾಡಬೇಕು, ಜಾಸ್ತಿ ದುಡ್ಡು ಮಾಡಬೇಕು, ಅದು ಜಾಸ್ತಿ ಟೈಮ್ ಉಳಿತದೆ. ಅಥವಾ ನಮಗೆ ರಿಯೂಸ್ ಮಾಡಿ ಆಯಿಲನ್ನು ಕೆಲವು ಕಡೆಯಲ್ಲಿ ನಾವು ಈಗ ಗೊತ್ತಿದ್ದ ಮಾಹಿತಿಯ ಪ್ರಕಾರ 8 ಸತಿ ಯೂಸ್ ಮಾಡಿದ್ದಾರಂತೆ ಆಯಿಲನ್ನು. 8 ಸತಿ ಆಯಿಲನ್ನು ರಿಯೂಸ್ ಮಾಡಿದರೆ ಅದರ ಪರಿಸ್ಥಿತಿ ಏನು, ಅದರ ಕ್ವಾಲಿಟಿ ಏನು? ಸರ್ಕಾರ ಇವತ್ತು ಅದಕ್ಕೋಸ್ಕರ ಎಷ್ಟೋ ಪ್ರಯತ್ನ ಮಾಡಿ ರೋಕೋ ಹೇಳುವಂಥ ಪ್ರೋಗ್ರಾಮ್ಸ್ಗಳು ಮಾಡ್ತಾ ಉಂಟು. ರೀಪರ್ಪಸ್ ಯೂಸ್ಡ್ ಕುಕಿಂಗ್ ಆಯಿಲ್ ಅಂದರೆ ಏನು, ಅದನ್ನು ಕೂಡ ವಾಪಸ್ ತೊಗೊಳಕ್ಕೆ ತಯಾರಿದ್ದಾರೆ. ಈಗ ಅಸೋಸಿಯೇಷನ್ಗಳು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳೆಲ್ಲ ಒಟ್ಟಾಗಿ ಇದಕ್ಕೆ ಐಡಿಯಾ ಮಾಡಿಕೊಂಡು ದೇ ಶುಡ್ ಕಲೆಕ್ಟ್ ದಿಸ್ ರಿಯೂಸ್ಡ್ ಆಯಿಲ್ ಆ್ಯಂಡ್ ದೆನ್ ಗಿವ್ ಇಟ್ ಬ್ಯಾಕ್ ಟು ದ ಗವರ್ಮೆಂಟ್ ಟು ಪ್ರೊಡ್ಯೂಸ್ ಬಯೋಡೀಸೆಲ್. ಒಂದು ರೀತಿಯಿಂದ ಅಂದರೆ ಸೊಲ್ಯೂಷನ್ಸ್ ಉಂಟು. ಇದಕ್ಕೆ ಡಿಟರ್ಮಿನೇಷನ್ ಬೇಕು. ನಮ್ಮ ಆರೋಗ್ಯ ಮಾಡೋಕ್ಕೆ, ನಮ್ಮ ಆರೋಗ್ಯವನ್ನು ಕಾಪಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೊಂದು ಸ್ವಲ್ಪ ಕಷ್ಟನೂ ಬಿಡಬೇಕಾಗತ್ತೆ, ಸ್ವಲ್ಪ ಅದಕ್ಕೊಂದು ಶ್ರಮ ಮಾಡಬೇಕಾಗತ್ತೆ. ಬಟ್ ಆದರೂ ಕೂಡ ನೀವು ಹೇಳುವ ಪಾಯಿಂಟ್ ಕರೆಕ್ಟ್. ಈಗ ನೀವು ಹೇಳ್ತೀರಿ ಯಾಕೆ ಸರ್, ಮತ್ತು ಈಗ ಆಯಿಲನ್ನು ಜಾಸ್ತಿ ಯೂಸ್ ಮಾಡಲಿಲ್ಲ, ಅಂದರೆ ರಿಯೂಸ್ ಮಾಡಲಿಲ್ಲ, ಮತ್ತು ನಾವು ಊಟ ಹೇಗೆ ಮಾಡೋದು, ಜಾಸ್ತಿ ಊಟ ಹೇಗೆ ಮಾಡೋದು, ಯಾಕೆ ಮಾಡಬೇಕು ಜಾಸ್ತಿ ಊಟ? ನನ್ನ ಪ್ರಶ್ನೆ ಏನು ಹೇಳಿದರೆ, ನಾನು ಒಬ್ಬರಿಗೆ ಮೊನ್ನೆ ಒಂದು ಫುಡ್ ಕಮಿಷನರ್ ಸಾಹೇಬರು ಈ ಒಂದು ಭಾರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಮಾಡಿ ಪ್ರೆಸ್ ರಿಲೀಸ್ ಕೊಟ್ಟು, ಅದಾದಮೇಲೆ ತುಂಬ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಹಲವಾರು ಕಡೆ ಹೋಗಿ ಒಳ್ಳೆ ರೆಸ್ಟೋರೆಂಟ್ಗಳಲ್ಲಿ
ಒಳ್ಳೆ ಹೆಸರಿರುವಂಥ ಬ್ರ್ಯಾಂಡಿಂಗ್ಗಳಲ್ಲಿ, ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂಗ್ ಇರುವಂಥ ಅಂಗಡಿಗಳಲ್ಲಿ ಹೋಗಿ ಚೆಕ್ ಮಾಡಿ ಈ ಟ್ರಾನ್ಸ್ ಫ್ಯಾಟ್ಸ್ಗಳನ್ನು ಚೆಕ್ ಮಾಡಿದರು. ತುಂಬ ಹೈ ಇತ್ತು. ಈ ಟೋಟಲ್ ಪೋಲಾರ್ ಕಂಪೌಂಡ್ಸ್ ಚೆಕ್ ಮಾಡ್ತಾರೆ ಅವರು ನೋಡೋಕ್ಕೆ ಎಷ್ಟು ಹೈ ಆಗಿದೆ ಹೇಳಿ. ಅದನ್ನು ಚೆಕ್ ಮಾಡುವಾಗ ಅದರಲ್ಲಿ ತುಂಬ ಹೈ ವ್ಯಾಲ್ಯೂಸ್ ಇತ್ತು. ಸೊ ಅದರಲ್ಲಿ ಚರ್ಚೆ ಇನ್ನೂ ಜಾಸ್ತಿ ಆಯಿತು. ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕೂಡ ಮಾಡ್ತಾರೆ, ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಅಲ್ಲಿರುವಂತಹ ಕಿಚನ್ಗಳು ಯಾವುದು ಬಲ್ಕ್ 2,000 ಜನರಿಗೆ ಊಟ ಕೊಡ್ತದೆ, ಅಲ್ಲಿಯೂ ಮಾಡ್ತಾ ಉಂಟು. ಯಾಕಂತ ಹೇಳಿದರೆ ಅಲ್ಲಿನೂ ಪರ್ಚೇಸ್ ಕಮಿಟಿ ಹೇಳ್ತಾ ಉಂಟು ಸ್ವಲ್ಪ ಕಮ್ಮಿ ಆಯಿಲ್ ಯೂಸ್ ಮಾಡಿ, ಖರ್ಚು ಜಾಸ್ತಿ ಆಗ್ತಾ ಉಂಟು ಹೇಳಿ. ಅದಲ್ಲದೆ ನಾವು ಹಾಸ್ಟೆಲ್ಗಳಲ್ಲೂ ಕೂಡ ಅದೇ ಕತೆ, ರೋಡ್ ಸೈಡಲ್ಲೂ ಅದೇ ಕತೆ. ಸೊ ನಾನು ಹೇಳೋದು ಕೇಳೋಂಗೆ ಇಲ್ಲ ಡಾಕ್ಟರ್, ಅದು ಇದು ಮನೆಯ ಕತೆ, ಇದು ಅಂಗಡಿಯ ಕತೆ, ಇದು ಎಲ್ಲ ಥರದ ವ್ಯಾಪಾರಗಳಲ್ಲಿ ಕಾಣುವಂಥ ಕತೆ. ಇವತ್ತಿಗೆ ಊಟ ಎಲ್ಲರೂ ಮಾಡ್ತಾರೆ, ಕಾರ್ಪೊರೇಟಲ್ಲಿ ಆಗುವಂಥ ಕತೆ. ಸೊ ಇದನ್ನು ಜನಜಾಗೃತಿಗೋಸ್ಕರ ನಾನೀಗ ಬೆರಳು ತೋರಿಸಿ ಅವ್ನು ತಪ್ಪು ಇವನು ತಪ್ಪು ಹೇಳೋದಲ್ಲ, ಇದು ನಮ್ಮ ಜವಾಬ್ದಾರಿ ಹೇಳೋದು. ಇವತ್ತಿಗೆ ನೀವು ಮಾಡಿದ್ದ ಈ ಒಂದು ಪ್ರೋಗ್ರಾಮ್, ನ್ಯೂಸ್ ಒನ್ ಮಾಡಿದ್ದ ಈ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮದ ಉದ್ದೇಶ, ಈ ಪಾಡ್ಕಾಸ್ಟ್ ಉದ್ದೇಶ ಇರಬೇಕು, ಜೆನ್ಯೂನ್ ಆಗಿ ಜನರಿಗೆ ಮೆಸೇಜ್ ಹೋಗಬೇಕು. ನನ್ನ ಆರೋಗ್ಯ ನನ್ನ ಹಕ್ಕು, ನಾನು ಕೇಳಬೇಕು ಇದು ಆಯಿಲ್ ರೀಯೂಸ್ ಆಗ್ತಾ ಉಂಟ ಇಲ್ವ ಹೇಳಿ. ಆಗ್ತಾ ಇಲ್ಲದಿದ್ದರೆ ಅಟ್ಲೀಸ್ಟ್ ನಾವು ಕಿಚನ್ ಅವರಿಗೆ, ನಮ್ಮ ಶೆಫಿಗೆ ಆಗಲಿ ಅಥವಾ ಕಿಚನ್ ಕಮಿಟಿಗೆ ಆಗಲಿ ಇರಲಿ ಅಥವಾ ಪ್ಯಾಂಟ್ರಿ ಎಲ್ಲರಿಗೂ ಮಾತನಾಡಬೇಕಾಗತ್ತೆ, ಮ್ಯಾನೇಜ್ಮೆಂಟಿಗೆ ಮಾತನಾಡಬೇಕಾಗತ್ತೆ, HR ಕಂಪನಿಗಳಲ್ಲಿ ಅವ್ರು ಕೇಳಬೇಕಾಗತ್ತೆ, ಪರ್ಚೇಸ್ ಕಮಿಟಿಗಳೊಟ್ಟಿಗೆ. ನೀವು ದುಡ್ಡನ್ನು ಉಳಿತಾಯಕ್ಕೋಸ್ಕರ ಇದನ್ನು ಮಾಡ್ಕೊಂಡು ಹೋದರೆ ನಿಮ್ಮ ಆರೋಗ್ಯ ಕೆಡತ್ತೆ ಹೇಳಿ. ಇದರಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಆಸೆ ಇರುವುದು ಅನಿವಾರ್ಯ. ನನಗೆ ಆಸೆ ಆಗತ್ತೆ, ಊಟ ಮಾಡೋಕ್ಕೆ ಆಸೆ ಆಗತ್ತೆ. ಇಲ್ಲ ನನಗೆ 2ನೇ ನೀವು ಹೇಳಿದಂಗೆ, ಇಲ್ಲ ಸರ್ ನನಗೆ ಯಾರೊಬ್ಬರು ಹೇಳಿದ್ದು, ಇಲ್ಲ ಸರ್ ನೋಡಿ ಅದು ಅವನು ಅದು ಒಂದು ಸರ್ವಿಂಗಲ್ಲಿ ನನಗೆ ಒಂದು 8 ಗೋಳಿ ಬಜ್ಜೆ ಕೊಡ್ತಾನೆ. ಈಗ ಅವನು ಹಾಗಾದ್ರೆ ರೀಯೂಸ್ ಮಾಡಲಿಲ್ಲದಿದ್ದರೆ ಮತ್ತೆ ಹೇಗೆ ಕೊಡುವುದು ಅವನು? ಮತ್ತು ಹಾಗಾದ್ರೆ ನನಗೆ ನಾನು ಗೋಳಿ ಬಜ್ಜೆ ಉದಾಹರಣೆ ಕೊಡೋದು ನಿಮಗೆ. ಗೋಳಿ ಬಜ್ಜೆ ನನಗೂ ಭಾರಿ ಟೇಸ್ಟಿ ಅಪ್ಪ, ನನಗೂ ಭಾರಿ ಇಷ್ಟ. ಈಗ ಗೋಳಿ ಬಜ್ಜೆ ಅವನು ಹೇಳೋದು ನಾವು 8 ಕೊಡ್ತಾರೆ ಅವನು ಪ್ಲೇಟಲ್ಲಿ. ಈಗ ಅವನು 8 ಕೊಡುವಾಗ ಅವನು ರೀಯೂಸ್ ಮಾಡಲಿಲ್ಲದಿದ್ದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಈ 8ದು ಈ ಗೋಳಿ ಬಜ್ಜೆಗಳದ್ದು ಕಾಸ್ಟ್ ಜಾಸ್ತಿ ಆಗುತ್ತೆ. ಅದು ಕಸ್ಟಮರಿಗೆ ಕಷ್ಟ. ನಾನು ಹೇಳಿದೆ ಕರೆಕ್ಟ್, ಅದು ಸರಿ. ಬಟ್ ನಿನಗೆ 8 ಗೋಳಿ ಬಜ್ಜಿ ಎದಕ್ಕೋಸ್ಕರ ತಿನ್ನಬೇಕು? 4 ತಿನ್ನು, ಒಳ್ಳೆ ಕ್ವಾಲಿಟಿಯ 4 ತಿನ್ನು. 8 ಕೆಟ್ಟ ಕ್ವಾಲಿಟಿ ತಿಂದು ನೀನು 1,00,000 ರೂಪಾಯಿದು ಇನ್ಶೂರೆನ್ಸ್ ಮಾಡ್ಕೊಳ್ತಿ, ಮತ್ತೆ ಹೃದಯದ ಗಾತ ಇಟ್ಕೊಂಡು ನೀನು ಮತ್ತೆ ಆಸ್ಪತ್ರೆಗೆ ಹೋಗ್ತಿ. ಮತ್ತು ಅದಾದಮೇಲೆ ಅನೇಕ ಕಾಯಿಲೆಗಳು, ಡಯಾಬಿಟೀಸು, ಅದರ ಮಾತ್ರೆ, ಕ್ಯಾನ್ಸರ್, ಅದರದ್ದು ರಿಸ್ಕು, ಇದನ್ನೆಲ್ಲ ಇಟ್ಕೊಂಡು ನಾವು ಏನು ಮಾಡ್ತಾಯಿದ್ದೇವೆ? ಒಂದು ರೀತಿಯಿಂದ ಒಂದು ವಿಚಿತ್ರವಾದಂಥ ಸರ್ಕ್ಯುಲರ್ ಇಕಾನಮಿಯನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ಕ್ಯಾಪಿಟಲ್ ಮೆಡಿಸಿನ್ ಹೇಳ್ತೇವೆ. ಅಂದರೆ ನಾನು ಒಂದು ಕಡೆಯಿಂದ ಕಾಯಿಲೆಗಳನ್ನು ತಯಾರು ಮಾಡೋದು, ಇನ್ನೊಂದು ಕಡೆಯಿಂದ ಆಸ್ಪತ್ರೆಗಳನ್ನು ತಯಾರು ಮಾಡೋದು, ಔಷಧಗಳನ್ನು ತಯಾರು ಮಾಡೋದು. ಇದರಿಂದ ಉಪಯೋಗ ನಮ್ಮಂಥ ಡಾಕ್ಟರ್ಗಳಿಗೇನೆ, ಬಟ್ ಅದರಿಂದ ಪ್ರಯೋಜನ ಏನು ಹೇಳುವಂಥ ಯೋಚನೆ ಬರಬೇಕು. ಅದು ಜನಸಾಮಾನ್ಯರಿಗೆ ಬರಬೇಕು. ಡಾಕ್ಟರ್, ಈಗ ಹಂಗಾದ್ರೆ ನೀವು ಹೇಳಂಗೆ ಒಂದ್ಸರಿ ಕೂಡ ರೀಹೀಟ್ ಮಾಡಲೇಬಾರ್ದು ಆಯಿಲ್? ಐಡಿಯಲಿ ಒಂದು ಸತಿಯಿಂದ ಜಾಸ್ತಿ ಯೂಸ್ ಮಾಡಲೇಬಾರ್ದು. ಬಟ್ ಈ ಆಲಿವ್ ಆಯಿಲು, ಗ್ರೌಂಡ್ ನಟ್ ಆಯಿಲ್ ಇವೆಲ್ಲ ಮತ್ತೆ ರೀಯೂಸ್ ಮಾಡ್ಬೋದು, ಅಟ್ಲೀಸ್ಟ್ ಒನ್ಸ್ ರೀಯೂಸ್ ಮಾಡ್ಬೋದು ಅಂತಾರೆ. ಆದಷ್ಟು ಮಟ್ಟಲ್ಲಿ ಇರುವ ವರ್ಲ್ಡ್ ಗೈಡ್ಲೈನ್ಸಲ್ಲಿ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಈಗ ಸೇಫ್ಟಿ ಲಿಮಿಟಲ್ಲಿ ಆಲ್ವೇಸ್ ಸಜೆಸ್ಟೆಡ್ ಇನ್ ಎನಿ ಗೈಡ್ಲೈನ್ಸ್ ಇಸ್ ಡು ನಾಟ್ ರೀಯೂಸ್ ಯುವರ್ ಕುಕಿಂಗ್ ಆಯಿಲ್ ಮೋರ್ ದೆನ್ ಒನ್ಸ್. ಎಷ್ಟೊತ್ತಾದರೂ ಆಗ್ಬೋದಾ? ಲೈಕ್ ಫಾರ್ ಇನ್ಸ್ಟೆನ್ಸ್ ಪ್ರೊಲಾಂಗ್ಡ್, ಈಗ ರೋಡ್ ಸೈಡ್ ವೆಂಡರ್ಸು ಈಗ 5 o'clock ಸ್ಟಾರ್ಟ್ ಮಾಡಿದ್ರೆ 8 ಗಂಟೆವರೆಗೂ ಅದು ಆನ್ ಆಗೇ ಇರುತ್ತೆ. ಕರೆಕ್ಟ್. ಸೊ ಈಗ ಈಚ್ ಆಯಿಲ್ ಹ್ಯಾಸ್ ಅ ಲೈಫ್. ಈಗ ಅದರದ್ದು ಬ್ಲ್ಯಾಕ್ನಿಂಗ್, ಸೂದಿಂಗ್ ಶುರುವಾಗುವಾಗ ಯು ಆಲ್ರೆಡಿ ಕಮ್ ಟು ನೋ ದಟ್ ದ ಆಯಿಲ್ ಕ್ವಾಲಿಟಿ ಹ್ಯಾಸ್ ಡಿಟ್ಯೂರೇಟೆಡ್. ವೆಸಲ್ ಇದು ಕೋಟಿಂಗ್ ಶುರು ಆಗ್ತಾ ಇರುವಾಗ ನಮಗೆ ಗೊತ್ತಾಗತ್ತೆ ಅದರದ್ದು ಹೀಟಿಂಗ್ ಟೆಂಪ್ರೇಚರ್ ಪಾಯಿಂಟ್ ಹ್ಯಾಸ್ ಇವ್ಯಾಪ್ರೇಟ್ ಆಗೋಕ್ಕೆ ಶುರು ಆಗುತ್ತೆ, ಬ್ಲ್ಯಾಕ್ನಿಂಗ್ ಶುರು ಆಗುತ್ತೆ, ಸೂದ್ನಿಂಗ್ ಶುರು ಆಗುತ್ತೆ, ಕೋಟಿಂಗ್ ಶುರು ಆಗುತ್ತೆ ವೆಸಲಲ್ಲಿ. ದಟ್ ಈಸ್ ವೆನ್ ಯು ನೋ ದಟ್ ದ ಆಯಿಲ್ ಹ್ಯಾಸ್ ಲಾಸ್ಟ್ ಇಟ್ಸ್ ಕ್ವಾಲಿಟಿ. ಇಟ್ ಈಸ್ ವೆರಿ ಕಾಮನ್ ಆ್ಯಂಡ್ ಎನಿ ಪರ್ಸನ್ ಇನ್ ದ ಕಿಚನ್ ನೋಸ್ ದಿಸ್. ದಟ್ ಅದು ಕ್ವಾಲಿಟಿ, ಅದರದ್ದು ಸ್ಮೆಲ್ ಚೇಂಜ್ ಆಗುತ್ತೆ, ಅದರದ್ದು ಬರ್ನ್ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ, ಅಥವಾ ಅದರದ್ದು ಓವರಾಲ್ ಕೋಟಿಂಗ್ ಶುರು ಆಗುತ್ತೆ. ಎನಿ ಪರ್ಸನ್ ಕ್ಯಾನ್ ಕಮ್ ಟು ನೋ ಇಟ್ ಈಸ್ ಗೆಟಿಂಗ್ ಸ್ಪಾಯ್ಲ್ಡ್. ಸೊ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ಹೌ ಮೆನಿ ಮೋರ್ ಅವರ್ಸ್? ಎಸ್, ಮಿನಿಮಲಿ what we require 3-4 hours of cooking with basic amount of ಇದು. We will come to know beyond a particular point because it also depends on ನಾವು ಎಷ್ಟು ಊಟ ಅದರಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಸೊ ಬ್ಯಾಲೆನ್ಸ್ ಇರೋದು ಮುಖ್ಯ. ಬಟ್ ನನ್ನ ಫೈನಲ್ ಮೆಸೇಜ್ ಇರೋದು ಇದರಲ್ಲಿ ಏನು, ನಾವು ಕಡಿಮೆ ಊಟ ಮಾಡಿದರೂ ಒಳ್ಳೆಯದು. ಅಷ್ಟು ಹೆವಿ ಆಯಿಲ್ ಇಟ್ಕೊಂಡು ಅಷ್ಟು ಇದನ್ನು ಮಾಡಿ ಹಾಗಾದರೆ ಅದಕ್ಕೆ ಕಾಸ್ಟ್ ಜಾಸ್ತಿ ಆದರೆ ಒಳ್ಳೆಯದು. ಯಾಕಂತ ಹೇಳಿದರೆ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದು. ಸೊ ನಮ್ಮ ಜೇಬಿಂದ ನಾವು ಇನ್ಶೂರೆನ್ಸಿಗೆ ದುಡ್ಡು ಕೊಡ್ಬೋದು, ಒಳ್ಳೆ ಆಯಿಲಿಗೆ ರೀಯೂಸ್ ಮಾಡಿ, ಅಂದರೆ
ಹೊಸ ಆಯಿಲ್ ಯೂಸ್ ಮಾಡಿ, ರೀಯೂಸ್ ಮಾಡೋದಲ್ಲ, ಹೊಸ ಆಯಿಲನ್ನು ಯೂಸ್ ಮಾಡಿ ನಮ್ಮ ಆರೋಗ್ಯನ ಕಾಪಾಡೋದು ಒಳ್ಳೆಯದಿಲ್ಲ. ಸೊ ಅಂದರೆ ಶಾರ್ಟ್ ಟರ್ಮ್ ಬದಲು ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಬೇಕು ಅಂತಾರೆ ಡಾಕ್ಟರ್. ನಾನು ಪುನಃ ಹೇಳೋದು, ಇನ್ಸ್ಟೆಂಟ್ ಅನ್ಲಿಮಿಟೆಡ್ ಮೋರನ್ ಬಿಡ್ರಿ, ಸ್ವಲ್ಪ ಲಾಂಗ್ ಟರ್ಮ್ ಯೋಚನೆ ಮಾಡಿ. ಯಾಕಂತ ಹೇಳಿದರೆ ನಾವು ಫೈನಲಿ ಆಸ್ಪತ್ರೆಯಲ್ಲಿ ಇರುವಾಗ, ICU ಅಲ್ಲಿ ಇರುವಾಗ ಯಾರು ಇರ್ತಾರೆ ನಮ್ಮೊಟ್ಟಿಗೆ? ನಮಗೆ ಕಾರ್ಡಿಯಾಕ್ ಅರೆಸ್ಟ್ ಇವತ್ತಿಗೆ ನಾನು ಪ್ರತಿಯೊಂದು ಚಾನಲಲ್ಲಿ ಆ ಕತೆ ನೋಡಿದ್ದೇನೆ. ಹಾರ್ಟ್ ಅಟ್ಯಾಕ್ ಇದು ಕರೆಕ್ಟ್ ಅಲ್ಲ? ಸಡನ್ ಆಗಿ ಹಾರ್ಟ್ ಅಟ್ಯಾಕ್ಸ್ ಇನ್ಕ್ರೀಸ್ ಆಗ್ತಾ ಉಂಟು, ಯಂಗರ್ ಜನ್ರೇಷನಲ್ಲಿ ಇನ್ಕ್ರೀಸ್ ಆಗ್ತಾ ಉಂಟು, ಮಿಡ್ ಏಜಲ್ಲಿ ಇನ್ಕ್ರೀಸ್ ಆಗ್ತಾ ಉಂಟು. ನಾವು ಒಂದು ಯಾವ ಥರದ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಇವತ್ತು? ಯಾವ ಥರದ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಆರೋಗ್ಯವನ್ನು ಇಟ್ಕೊಂಡು ಹೇಳುವಂಥ ಯೋಚನೆ ಬಂದು ನಮ್ಮ ಒಂದು ಜವಾಬ್ದಾರಿ ಇರಬೇಕಾಗತ್ತೆ ಅದಕ್ಕೆ. ನೀವು ಸಡನ್ ಹಾರ್ಟ್ ಅಟ್ಯಾಕ್ಸ್ ಬಗ್ಗೆ ಹೇಳ್ತಿದ್ರಿ ಡಾಕ್ಟರ್. ಈಗ ಈ ರೀಯೂಸ್ಡ್ ಆಯಿಲ್ಗೂ ಅದಕ್ಕೆ ಏನಾದರೂ ಕನೆಕ್ಷನ್ ಇದೆ ಅಂತ ಅನ್ಸುತ್ತಾ ನಿಮಗೆ? ವೆರಿ ಸ್ಟ್ರಾಂಗ್ ಕನೆಕ್ಷನ್ ಉಂಟು. ಇಟ್ ಹಸ್ ಬೀನ್ ವೆರಿ ವೆಲ್ ಡಾಕ್ಯುಮೆಂಟೆಡ್. ಸಿಂಪಲ್ ಜನರು ಗೂಗಲ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಇಂದಾಗ ಹಾರ್ಟ್ ಅಟ್ಯಾಕ್ಸ್ ವರ್ಲ್ಡ್ ಓವರಲ್ಲಿ ಎಷ್ಟು ಆಗ್ತಾ ಉಂಟು ಹೇಳಿ. ಆ್ಯಂಡ್ ಅಂಡರ್ ಡೆವಲಪ್ ಕಂಟ್ರೀಸ್, ಲೋ ಎಕನಾಮಿಕ್ ಕಂಟ್ರೀಸಲ್ಲಿ ಇದು ಇನ್ನೂ ಜಾಸ್ತಿ. ಆ ಕಾರಣದಿಂದಾಗಿ ಟ್ರಾನ್ಸ್ ಫ್ಯಾಟ್ಸ್ ರಿಲೇಟೆಡ್ ಥಿಂಗ್ ಈಸ್ ಅ ರಿಯಲ್ ರಿಸ್ಕ್ ಟುಡೇ. ಆ್ಯಂಡ್ ಪೋಸ್ಟ್ ಕೋವಿಡ್ ನೀವು ನೋಡಿದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಯಾಕೆಂದರೆ ಮೆಜಾರಿಟಿ ಪೀಪಲ್ ವೇರ್ ಎಟ್ ಹೋಮ್, ಹೊರಗೆ ಹೋಗ್ತಾ ಇರಲಿಲ್ಲ, ಊಟ ಜಾಸ್ತಿ ಮಾಡ್ತಾಯಿದ್ರು. ಅದಾದ ಮೇಲೆ ಸಡನ್ ಹೊರಗೆ ಹೋದರು, ಹೊರಗೆ ಊಟ ಜಾಸ್ತಿ ಆಯಿತು. ಸೊ ಒಂದು ಲೆಕ್ಕದಲ್ಲಿ ಲೈಫ್ ಸ್ಟೈಲ್ಸಲ್ಲಿ ಮೇಲೆ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಬಿದ್ದಿದೆ. ಆ್ಯಂಡ್ ICMR ಇದು ಡೇಟಾ ನೋಡಿದ್ರು ಕೂಡ, NCDR ಡೇಟಾ ನೋಡಿದ್ರು ಕೂಡ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ರೈಸ್ ಆಗಿದೆ. ಕಮ್ಯುನಿಕೇಬಲ್ ಡಿಸೀಸ್ನ ಕಾರಣ, ಒಂದು ವೈರಸ್ನ ಕಾರಣ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಜಾಸ್ತಿ ಆಗಿದೆ. ಬಟ್ ಅದೇ ವೈರಸ್ಸು ನಾನ್ ಕಮ್ಯುನಿಕೇಬಲ್ ಡಿಸೀಸನ್ನು ಜಾಸ್ತಿ ಕೊಲ್ತಾ ಇತ್ತು. ಸೊ ನನ್ನ ಅಭಿಪ್ರಾಯದಲ್ಲಿ ಇವತ್ತಿಗೆ ಆ ಕಮ್ಯುನಿಕೇಬಲ್ ಡಿಸೀಸಸ್ ಕಲಿಸಿದ ಬುದ್ಧಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಮಾತ್ರ. ಅಂದರೆ ಡಯಾಬಿಟೀಸ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ಸ್, ಲಂಗ್ ಡಿಸೀಸ್, ಕಿಡ್ನಿ ಡಿಸೀಸ್ ಇದೆಲ್ಲ ಜಾಸ್ತಿ ಆಗ್ತಾ ಉಂಟು. ನೀವು ಪಾಮ್ ಆಯಿಲ್ ಮತ್ತು ವನಸ್ಪತಿ ಬಗ್ಗೆ ಹೇಳ್ತಿದ್ರಿ ಡಾಕ್ಟರ್. ಆ್ಯಕ್ಚುಲಿ ಮನೆಗಳಲ್ಲಿ ಜನರಲಿ ಪಾಮ್ ಆಯಿಲು ವನಸ್ಪತಿ ಯಾರೂ ಯೂಸ್ ಮಾಡೋದಿಲ್ಲ. ರಿಫೈನ್ಡ್ ಆಯಿಲ್ ಆಗಲಿ, ಕೋಲ್ಡ್ ಪ್ರೆಸ್ಡ್ ಅಥವಾ ವುಡ್ ಪ್ರೆಸ್ಡ್ ಇಂಥವೆಲ್ಲ ಯೂಸ್ ಮಾಡ್ತಾರೆ. ಸೊ ಮನೆಯಲ್ಲೂ ಹೇಗೆ ಡಾಕ್ಟರ್ ಅದನ್ನು ಯಾವ ಆಯಿಲ್ ಬೆಟರ್ ಅಂತ ಅನ್ಸುತ್ತೆ ನಿಮಗೆ? ಇಂಡಸ್ಟ್ರಿಯಲ್ ಆಯಿಲ್ಸ್ ಅಲ್ಲಿ ವನಸ್ಪತಿ ಯೂಸ್ ಮಾಡೋದು ಜಾಸ್ತಿ ಆಗಿದೆ. ಆ ಕಾರಣದಿಂದಾಗಿ ಸ್ಪೆಷಲ್ ಆಗಿ ಕರ್ನಾಟಕ ಗವರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್, ಫುಡ್ ಡಿಪಾರ್ಟ್ಮೆಂಟ್ ತಗೊಂಡ ಒಂದು ಕಾರ್ಯಕ್ರಮ, ಅದು ತಗೊಂಡ ಅವ್ರದ್ದೊಂದು ಡ್ರೈವ್ ಭಾರಿ ಮೆಚ್ಚುವಂಥದ್ದು. ಇದು ನನ್ನ ಅಭಿಪ್ರಾಯದಲ್ಲಿ ಬೇರೆ ರಾಜ್ಯಗಳಿಗೆ ಮಾದರಿ ಆಗಬೇಕು. ಯಾಕಂದರೆ ಇಂಥ ಒಂದು ಕ್ಯಾಂಪೇನ್ ಮೋಡಲ್ ತೊಗೊಳೋದ್ರಲ್ಲಿ ಹೇಳ್ಬೋದು, ಮೆಚ್ಚುವಂಥ ಕ್ಯಾಂಪೇನ್ ಮೋಡ್ ಇಂಥದ್ದು. ನನ್ನ ಅಭಿಪ್ರಾಯದಲ್ಲಿ ಇದು ದೇಶಕ್ಕೆ ಉದಾಹರಣೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಎಷ್ಟೋ ಜನ ಇದರ ಬಗ್ಗೆ ವಿಚಾರ ಕೇಳಿದ್ದಾರೆ, ಕರ್ನಾಟಕ ಮಾಡಲನ್ನು ಹೇಗೆ ಬೇರೆ ಕಡೆ ತೊಗೊಂಡು ಹೋಗ್ಬೋದು ಹೇಳಿ. ಅಂಥ ಒಳ್ಳೆಯ ಲೀಡರ್ಶಿಪ್ಪಲ್ಲಿ ಇದನ್ನು ಮಾಡುವಂಥದ್ದು. ಅದಕ್ಕೆ ನಾವು ಎಲ್ಲರೂ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಇದು ತುಂಬ ದೊಡ್ಡ ಒಂದು ಜವಾಬ್ದಾರಿ ತೊಗೊಂಡದ್ದು. ಇದು ಈಸಿ ಕೆಲಸ ಅಲ್ಲ. ಎಲ್ಲ ಆಯಿಲ್ ಇಂಡಸ್ಟ್ರಿಗಳನ್ನು ಕರೆದು ಎಲ್ಲ ರಿಯೂಸ್ಡ್ ಆಯಿಲನ್ನು ರೀಪರ್ಪಸ್ ಮಾಡೋಕ್ಕೆ ಅರೇಂಜ್ಮೆಂಟ್ ಮಾಡಿ, ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿ, ರೇಡ್ಗಳನ್ನು ಮಾಡಿ, ಅವೇರ್ನೆಸ್ಗಳನ್ನು ತಂದು, ಐ ಥಿಂಕ್ ಇಟ್ ಈಸ್ ಅ ಕಂಪ್ಲೀಟ್ ಕ್ಯಾಂಪೇನ್ ಟು ಶೋ ಅ ಮಾಡೆಲ್ ವಿತ್ ಅವೇರ್ನೆಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್. ಆಯಿಲಲ್ಲಿ ಬೆಟರ್ ಯಾವುದು ಅಂತ ಡಾಕ್ಟರ್? ರಿಫೈನ್ಡ್ ಆಯಿಲ್, ವುಡ್ ಪ್ರೆಸ್ಡ್ ಆರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯಾವುದು? ಈಗ ಆ್ಯಕ್ಚುಲಿ ಹೇಳ್ತಾರೆ ಕೋಲ್ಡ್ ಪ್ರೆಸ್ಡ್ ಇಸ್ ವೆರಿ ಗುಡ್ ಅಂತ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಯಾವ ಆಯಿಲ್ ಬೆಟರ್ ಯೂಸ್ ಮಾಡೋಕ್ಕೆ? ಇವತ್ತಿಗೆ ಕೋಲ್ಡ್ ಪ್ರೆಸ್ ಆಯಿಲ್ ಸಿಗುತ್ತೆ, ರಿಫೈನ್ಡ್ ಆಯಿಲ್ ಸಿಗುತ್ತೆ. ದೀಸ್ ಆರ್ ಆಲ್ ಲಾಜಿಕಲಿ ಯೂಸ್ ಫಾರ್ ಕುಕಿಂಗ್. ಆ್ಯಂಡ್ ಕೋಲ್ಡ್ ಪ್ರೆಸ್ ಇಸ್ ಮಚ್ ಮೋರ್ ಕಾಸ್ಟ್ಲಿಯರ್, ಸ್ಲೈಟ್ಲಿ ಮೋರ್ ಕಾಸ್ಟ್ಲಿಯರ್ ಕಂಪೇರ್ಡ್ ಟು ದೀಸ್ ರಿಫೈನ್ಡ್ ಆಯಿಲ್ಸ್. ಇನ್ ಜನರಲ್ ವಿ ಸೇ ದಟ್ ರಿಫೈನ್ಡ್ ಆಯಿಲ್ಸ್ ಹ್ಯಾವ್ ದೇರ್ ಓನ್ ಪ್ರಾಬ್ಲಮ್ಸ್. ಕೋಲ್ಡ್ ಪ್ರೆಸ್ ಆಯಿಲ್ ಆರ್ ಬೆಟರ್. ಬಟ್ ನನ್ದಲೆಸ್ ನಾನು ಹೇಳೋದು ಇವತ್ತಿಗೆ, ಈವನ್ ಇಫ್ ಯು ಆರ್ ಯೂಸಿಂಗ್, ಟ್ರೈ ಟು ಮಿನಿಮೈಸ್ ದ ಯೂಸ್ ಆಫ್ ಆಯಿಲ್ ಇಸ್ ದ ಲಾರ್ಜರ್ ಎಸೆನ್ಸ್ ಆಫ್ ಮೈ ಮೆಸೇಜ್. ಅಂದರೆ ನಾನು ಏನು ಹೇಳೋದು, ನನ್ನ ಮುಖ್ಯವಾಗಿರುವಂತಹ ಒಂದು ಉದಾಹರಣೆ ಕೊಡುವಂಥ ಒಂದು ಉದ್ದೇಶ ದ್ಯಾಟ್ ನಾವು ಆಯಿಲ್ ಯೂಸನ್ನು ಯಾವುದೇ ರೀತಿಯಲ್ಲಿ ಇದ್ದರೆ ಅದರ ಕ್ವಾಲಿಟಿಯನ್ನು ಇಂಪಾರ್ಟೆಂಟು. ಆ ಕ್ವಾಲಿಟಿ ಕ್ವಾಂಟಿಟಿಯನ್ನು ನೋಡಿಕೊಂಡು ಅದನ್ನು ಪುನಃ ಯೂಸ್ ಮಾಡೋದಾಗಿ ನೋಡಿ ಹೇಳುವಂಥ ನನ್ನ ಒಂದು ನಿವೇದನೆ ಜನರಿಗೆ. ನೀವು ಇಷ್ಟು ವರ್ಷದಲ್ಲಿ ಏನಾದರೂ ಒಂದು ಮಿಸ್ಕನ್ಸೆಪ್ಷನ್, ಆಯಿಲ್ ರಿಯೂಸ್ ಮಾಡೋದ್ರಿಂದ ಏನೂ ಆಗಲ್ಲ ಅಂತ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಅಂತ ಇರುತ್ತಲ್ಲ ಡಾಕ್ಟರ್, ಅದರಲ್ಲಿ ನಿಮಗೆ ಕಾಣಿಸಿರೋಂಥದ್ದು ಯಾವುದು? ಅಂದರೆ ಇವತ್ತಿಗೆ ನಾನೇನು ಹೇಳ್ತಾ ಇದ್ದೀನಿ, ನಾನು ಎಲ್ಲ ಥರದ ಮಿಸ್ಕನ್ಸೆಪ್ಷನ್ಗಳಲ್ಲಿ ನನ್ನ ಕಿಚನಿದು ಮಿಸ್ಕನ್ಸೆಪ್ಷನ್ಸ್ ಆರ್ ದ ಮೋಸ್ಟ್. ಯಾಕಂದರೆ ನಾವು ಪ್ರತಿದಿನ ನಾವು ಈ ಊಟ ನಮ್ಮ ಆಹಾರ ಆಗಿ ನಮ್ಮ ಶರೀರಕ್ಕೆ ಹೋಗಿ ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೆ, ನಮ್ಮ ಆರೋಗ್ಯಕ್ಕೆ ಕಾರಣ. ಇವತ್ತಿಗೆ ನಾವು ಆ ಆರೋಗ್ಯವನ್ನು ಹಿಂದೆ ಬಿಟ್ಟು ನಾವು ಮಾತ್ರೆಗಳನ್ನು ಊಟ ಮಾಡಿದ್ದೇವೆ.
ಊಟವನ್ನು ನಾವು ಔಷಧ ಆಗಿ ಮಾಡಿಲ್ಲ. ಸೊ ಈ ಮಿಸ್ಕನ್ಸೆಪ್ಷನಿಂದಾಗಿ ಏನಾಗಿದೆ, ಕೆಲವರು ನನಗೆ ಹೇಳುವ ರೀತಿಯಲ್ಲಿ, ಇಲ್ಲ ಸರ್ ಏನು 4 ಬಜ್ಜಿ ತಿಂದು ಅದಾದಮೇಲೆ ನಾನು ಮಾತ್ರೆನೂ ತಿಂತೀನಿ, ಇದು ತಿಂತೀನಿ. ಇಂಥ ಒಂದು ರೀತಿಯಲ್ಲಿ ಹೋದ ಕಾರಣ ನಮ್ಮ ಶರೀರದ ಮೇಲೆ ಇರುವಂಥ ದುಷ್ಪರಿಣಾಮಗಳು ಜಾಸ್ತಿ ಆಗುತ್ತೆ. ಆ್ಯಂಡ್ ಇದು ನಮಗೆ ಯಾವಾಗ ಅರ್ಥ ಆಗುವುದು, ನಾವು ಆಸ್ಪತ್ರೆಯಲ್ಲಿ ಹೋಗುವಾಗ, ICUಲಿ ಅಡ್ಮಿಟ್ ಆಗುವಾಗ, ಅಥವಾ ಅನೇಕ ಇಂಥ ಈಗ ಕ್ಯಾನ್ಸರ್ ಕಾಯಿಲೆಗಳನ್ನು ನೋಡಿದ್ದ ಜಾಸ್ತಿ ಆಗುವ ಮಾತ್ರೆಗಳನ್ನು ನೋಡಿದರೆ ಅತಿ ದುಃಖವಾದಂಥ ಸ್ಥಿತಿ ಇದು. ಬರುವ 10 ವರ್ಷಗಳಲ್ಲಿ ನಾವು ಯಾವ ದಿನಗಳನ್ನು ನೋಡ್ಬೋದು ಹೇಳುವಂಥ ಚಿಂತನೆ ಉಂಟು ಇವತ್ತಿಗೆ ನಮಗೆ. ಈಗ ರೀಹೀಟಿಂಗ್ ಆಯಿಲ್ಗೂ ಮತ್ತು ಕ್ಯಾನ್ಸರ್ಗೂ ಎಷ್ಟು ಡೈರೆಕ್ಟ್ ಸಂಬಂಧ ಇದೆ ಡಾಕ್ಟರ್? ಇವತ್ತಿಗೆ ಇದರಲ್ಲಿ ಡೈರೆಕ್ಟ್ ಕನೆಕ್ಷನ್ ಇಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಒಬೆಸಿಟಿಗೆ ಇದಕ್ಕೆ ಕನೆಕ್ಷನ್ ಉಂಟು. ಯಾಕಂದರೆ ರೀಹೀಟಿಂಗ್ ಆಯಿಲ್, ಟ್ರಾನ್ಸ್ ಫ್ಯಾಟ್, ಒಬೆಸಿಟಿ ಆರ್ ಮೇಜರ್ ಪ್ರಾಬ್ಲಮ್ಸ್. ಆ್ಯಂಡ್ ಒಬೆಸಿಟಿ ಈಸ್ ಅ ಗ್ರೋಯಿಂಗ್ ಮೆನೆಸ್ ಇನ್ ಅರ್ಬನ್ ಸಿಟೀಸ್. ಈಗ ರೂರಲ್ಲೂ ಕೂಡ ಪ್ರಾಬ್ಲಮ್ ಆಗೋಗಿದೆ ಒಬೆಸಿಟಿ, because of the use of junk food and lack of activity. Both are independent risk factors for cancer today. ಸೊ ಇದೇ ಕಾರಣ ಅಂತೀರಾ ಕ್ಯಾನ್ಸರ್ ಜಾಸ್ತಿ ಆಗ್ತಿರೋದಕ್ಕೆ? One of the significant contributions is happening in the next 10 years is going to be from obesity and lack of activity. ಓಕೆ, ಇದಕ್ಕೆ ಪರಿಹಾರ ಏನು ಅಂತ ಅನ್ಸುತ್ತೆ ಡಾಕ್ಟರ್? ಸೊ ನಾನು ಮೊದಲು ಹೇಳಿದಂಗೆ ಇವತ್ತಿಗೆ ನಮ್ಮ ಹತ್ರ 5 ಮೇನ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಉಂಟು ಕ್ಯಾನ್ಸರ್ಗೆ. ಇದರಲ್ಲಿ ಒಬೆಸಿಟಿ, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಟೊಬ್ಯಾಕೊ ಯೂಸೇಜ್, ಆಲ್ಕೋಹಾಲ್, ಈ 4ಗಳು ಆರ್ ವೆರಿ ರೆಲೆವೆಂಟ್. 5th ಒನ್ ಇಸ್ ಎನ್ವೈರ್ಮೆಂಟ್. ಈಗ ಎಲ್ಲದರಲ್ಲೂ ಕೂಡ ನಾವು ಏನಾದರೂ ಒಂದು ಬದಲಾವಣೆ ನಮ್ಮ ಇಂಡಿವಿಜುವಲ್ ಲೆವೆಲಲ್ಲಿ ಪ್ರಯತ್ನ ಮಾಡೋದು ಮುಖ್ಯ ನನ್ನ ಅಭಿಪ್ರಾಯದಲ್ಲಿ. ಯಾಕಂದರೆ ಈಗ ಉದಾಹರಣೆಗೆ ಅಲ್ಟ್ರಾವೈಲೆಟ್ ಇಂಡೆಕ್ಸ್ ಉಂಟು. ಅಲ್ಟ್ರಾವೈಲೆಟ್ ಇಂಡೆಕ್ಸ್ ಈಗ ಬೆಂಗಳೂರಲ್ಲಿ, ಓವರಾಲ್ ಕರ್ನಾಟಕ ರೈಸ್ ಆಗ್ತಾ ಉಂಟು. ಕೆಲವು ದಿನಗಳಲ್ಲಿ ನಾನು ನೋಡಿದ್ರಲ್ಲಿ 13ವರೆಗೆ ಹೋಗಿತ್ತು. ಯುನೈಟೆಡ್ ನೇಷನ್ಸ್ ಏನು ಹೇಳುತ್ತೆ, 11+ ಹೇಳಿದರೆ ವೆರಿ ಡೇಂಜರಸ್ ಹೇಳಿ, 11+ ಹೇಳಿದರೆ ವೆರಿ ಡೇಂಜರಸ್ ಹೇಳಿ. ನಾವು 13ಅಲ್ಲಿಯೂ ಇದ್ದೇವೆ, 15ಗೂ ಹೋಗಿದ್ದೇವೆ ಕೆಲವು ಕಡೆಯಲ್ಲಿ. ಅಂದರೆ ಅದರ ಅರ್ಥ ಏನು, ನಾವು ನೀರಿನ ಸುನಾಮಿ ನೋಡಿದ್ದೇವೆ, ಭೂಕಂಪಗಳನ್ನು ನೋಡಿದ್ದೇವೆ. ಈಗ ಸೂರ್ಯನ ಒಂದು ಸುನಾಮಿ ನೋಡಬೇಕು ನಾವು. ಅದು ನೋಡಿದರೆ ಬರುವ ವರ್ಷಗಳಲ್ಲಿ ಅಂದರೆ ಕ್ಯಾನ್ಸರ್ಗಳು ಜಾಸ್ತಿ ಆಗುತ್ತೆ, ಕ್ಯಾಟ್ರಾಕ್ಟ್ಸ್ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಅಲ್ಟ್ರಾವೈಲೆಟ್ ಇಂಡೆಕ್ಸನ್ನು ಕಡಿಮೆ ಮಾಡೋಕ್ಕೆ ನಮ್ಮ ಲೆವೆಲಲ್ಲಿ ನಾವು ಏನು ಮಾಡಬೇಕು, UV ಪ್ರೊಟೆಕ್ಷನ್ ನೋಡ್ಕೊಳ್ಬೇಕಾಗತ್ತೆ. ಅದರೊಟ್ಟಿಗೆ ಬೇಕಿದ್ದರೆ ಕ್ಯಾಪ್ಸನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ, ಸನ್ಸ್ಕ್ರೀನ್ ಲೋಷನ್ಸ್ ಯೂಸ್ ಮಾಡಬೇಕಾಗತ್ತೆ. ಅದರೊಟ್ಟಿಗೆ ಜವಾಬ್ದಾರಿ ಏನು, ವೆಹಿಕಲ್ ಪೊಲ್ಯೂಷನ್, ಇಂಡಸ್ಟ್ರಿಯಲ್ ಪೊಲ್ಯೂಷನನ್ನು ಗೌರ್ಮೆಂಟ್ ಕೂಡ ಅದೇ ರೀತಿಯಲ್ಲಿ ಅದನ್ನು ಜವಾಬ್ದಾರಿಯನ್ನು ವಹಿಸಬೇಕಾಗತ್ತೆ. ಯಾಕಂದರೆ ಈ ಪೊಲ್ಯೂಷನ್ಗಳು ರೈಸ್ ಆಗ್ತಾ ಹೋದರೆ, ಕಾಂಕ್ರೀಟ್ ಬಿಲ್ಡಿಂಗ್ಗಳು ಜಾಸ್ತಿ ಆಗ್ತಾ ಹೋದರೆ, ಅದರೊಟ್ಟಿಗೆ ಫಾರೆಸ್ಟು ಮತ್ತು ಟ್ರೀಸ್ ಕಡಿಮೆ ಆಗ್ತಾ ಹೋದರೆ, ಬರುವ ದಿನಗಳಲ್ಲಿ ಅಲ್ಟ್ರಾವೈಲೆಟಿಂಗ್ಸ್ ಮೇಲೆ ಹೋಗ್ತಾ ಹೋಗುತ್ತೆ. ಬಟ್ ಸನ್ಸ್ಕ್ರೀನ್ಸೇ ಕ್ಯಾನ್ಸರ್ಗೆ ಕಾರಣ ಅಂತಾರೆ, ನಿಜನಾ ಡಾಕ್ಟರ್ ಇದು? ಐ ಥಿಂಕ್ ಇರುವಂತಹ ಕೆಮಿಕಲ್ಸ್ಗಳು ಎಲ್ಲ ಕಡೆ ಇರುತ್ತೆ. ಆ್ಯಂಡ್ ನನ್ನ ಅಭಿಪ್ರಾಯದಲ್ಲಿ ಎವ್ರಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಇಸ್ ದ ಕಾಸ್ ಆಫ್ ಕ್ಯಾನ್ಸರ್. ಸೊ ಹಾಗೆ ಹೇಳೋಕೆ ಹೋದರೆ ಎಲ್ಲನೂ ಇದರಲ್ಲಿಯೂ ಕಾರ್ಸಿನೋಜನ್ಸ್ ಇರುತ್ತೆ. ನಮ್ಮ ಮಿನಿಮಲಿಸ್ಟಿಕ್ ಅಪ್ರೋಚ್ ನಾವು ಯೂಸ್ ಮಾಡೋದು ಮುಖ್ಯ ಈ ದಿನಕ್ಕೆ. ಸೊ ಎಣ್ಣೆ ವಿಷಯಕ್ಕೆ ಮತ್ತೆ ಬರೋದಾದ್ರೆ ಡಾಕ್ಟರ್, ಈಗ ಇನ್ಸ್ಟೆಡ್ ಆಫ್ ಬೇರೆ ಏರ್ ಫ್ರೈಯರ್ಸ್ ಅಂಥವೆಲ್ಲ ಯೂಸ್ ಮಾಡ್ಕೋಬೋದಾ? ಅದು ಎಷ್ಟು ಸೇಫ್ ಅಂತ ಅನ್ಸುತ್ತೆ? ದೇ ಆರ್ ರೀಸೆಂಟ್ ಕಾನ್ಸೆಪ್ಟ್. ಐ ಆಮ್ ನಾಟ್ ವೆರಿ ವೆಲ್ ವರ್ಸ್ಡ್ ವಿತ್ ದೆಮ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಫ್ರೈಡ್ ಅಂದರೆ ಟೇಕಿಂಗ್ ಅ ಫುಡ್ ಟು ಸರ್ಟನ್ ವೆರಿ ಹೈ ಟೆಂಪ್ರೇಚರ್ಸ್. ಅದರಲ್ಲಿ ನಮ್ಮದು ಯೋಚನೆ ಏನು, ನಮಗೆ ಅದರಲ್ಲಿ ಒಂದು ಟೇಸ್ಟ್ ಬರುತ್ತೆ ಹೇಳಿ, ಆ ಟೇಸ್ಟಿಗೋಸ್ಕರ ನಾವು ಅದನ್ನು ತಿನ್ನೋದು. ಆ್ಯಸ್ ಅ ಜನರಲ್ ರೂಲ್ ನಿಮ್ಗೆ ಹೇಳೋದು, ಎಷ್ಟು ನಾವು ಒಂದು ಫುಡನ್ನು ಹೈಯರ್ ಟೆಂಪ್ರೇಚರಿಗೆ ತೊಗೊಂಡು ಹೋಗ್ತೇವೋ ಅಷ್ಟೇ ಅದರ ನ್ಯೂಟ್ರಿಟಿವ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅಷ್ಟೇ ಅದರ ದುಷ್ಪರಿಣಾಮಗಳು ಜಾಸ್ತಿ ಆಗುತ್ತೆ. ಸಿಂಪಲ್ ಉದಾಹರಣೆಗೆ ಹೇಳೋದು. ಯಾಕಂದರೆ ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ತುಂಬ ಕನ್ಫ್ಯೂಸ್ ಮಾಡ್ಕೊಂಡು ಹೋದರೆ ಜನರಿಗೆ ಕೆಲವೊಮ್ಮೆ ಏನು ಅನಿಸ್ತದೆ, ಅದು ಟೆಕ್ನಾಲಜಿ. ಸಿಂಪಲ್ ಆಗಿ ಉದಾಹರಣೆಗೆ, ನೀವು ಎಷ್ಟು ಫುಡ್ಡನ್ನು ಕುಕ್ಕಿಂಗನ್ನು ನೀವು ಕಡಿಮೆ ಮಾಡ್ತೀರೋ ಅಷ್ಟೇ ನ್ಯೂಟ್ರಿಷನಲ್ ವ್ಯಾಲ್ಯೂ ಅದರದ್ದು ಜಾಸ್ತಿ ಇರುತ್ತೆ. ನೀವು ಆ್ಯಕ್ಚುಲಿ ಟೊಬ್ಯಾಕೊ ಮತ್ತು ಆಲ್ಕೋಹಾಲ್ ಬಗ್ಗೆ, ಪಾಲಿಸೀಸ್ ಬಗ್ಗೆ ಎಲ್ಲ ಮಾತಾಡಿದ್ರಿ ಡಾಕ್ಟರ್. ಈಗ ಆಯಿಲ್ ವಿಷಯವಾಗ ಈ ಥರ ಪಾಲಿಸೀಸ್ ಬರಬೇಕು ಅಂತ ಅನ್ಸುತ್ತೆ, ಬಂದರೆ ಯಾವ ಥರ ಬಂದರೆ ಒಳ್ಳೆಯದು ಅಂತ ಅನ್ಸುತ್ತೆ ಡಾಕ್ಟರ್? ಐ ಥಿಂಕ್ ಆಲ್ರೆಡಿ ಈಗ ಕರ್ನಾಟಕ ಗೌರ್ಮೆಂಟ್ ಇದು ನಾವು ಫಾಲೋ ಮಾಡಿದರೆ, ಫುಡ್ ಡಿಪಾರ್ಟ್ಮೆಂಟ್ ಇದು ಎಫರ್ಟ್ಸ್, ಐ ಥಿಂಕ್ ಇದು ಒಳ್ಳೆ ಉದಾಹರಣೆ. ಆಲ್ರೆಡಿ ದೇ ಆರ್ ಕಮಿಂಗ್ ಔಟ್ ವಿತ್ ಪಾಲಿಸೀಸ್ ಆನ್ ಟ್ರಾನ್ಸ್ ಫ್ಯಾಟ್, ದೇ ಆರ್ ಕಮಿಂಗ್ ಔಟ್ ವಿತ್ ಪಾಲಿಸೀಸ್ ಆನ್ ಹೌ ಟು ವಿತ್ ರೂಕೋ, repurposing used cooking oil at the level of corporates, at the level of apartment associations, at the level of industrial idu, how to work on policies with regarding to awareness and enforcement at eateries, restaurants, bars, cafes. They've already come up with beautiful policies, awareness program, enforcement programs with hotel association, bar associations, with apartment associations. So this is a campaign mode which is not for one day. This is going to be required through the year, for many years, until a behavioral change happens and ಒಂದು ಸ್ಟ್ಯಾಂಡರ್ಡೈಸೇಷನ್ ಬರುವವರೆಗೆ ಇದು ಕ್ಯಾಂಪೇನ್ ನಿಲ್ಲಬಾರ್ದು.
ಈಗ ಕೆಲವರು ರಿಯೂಸ್ ಮಾಡಿಬಿಟ್ಟಿರ್ತಾರೆ ಆಯಿಲು. ಈಗ ನಮ್ಮ ಪ್ರೋಗ್ರಾಮ್ ನೋಡಿ ಮೋಸ್ಟ್ಲಿ ಅವ್ರು ಚೇಂಜ್ ಆಗಬೇಕು ಅಂದ್ಕೊಳ್ತಾರೆ. ಬಟ್ ಆಲ್ರೆಡಿ ಡ್ಯಾಮೇಜ್ ಆಗೋಗಿರ್ಬೋದು. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಡಾಕ್ಟರ್? ಇವತ್ತಿಗೆ ನಮ್ಮ ಬಾಡಿ ಇದು ರೆಸಿಲಿಯನ್ಸ್ ಏನು ಹೇಳ್ತೇವೆ, ಶಕ್ತಿ ರಿವರ್ಸ್ ಆಗುವಂಥದ್ದು ಭಾರಿ ಫಾಸ್ಟ್ ಇರುತ್ತೆ. ನಾವು ಎಷ್ಟು ಹಣ್ಣು ಕಾಯಿ, ಮೊಳಗೆ ಬರುವ ಕಾಳು, ಸೊಪ್ಪು ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡ್ತೇವೆ, ಎಷ್ಟು ನಾವು ಕಾರ್ಬೋಹೈಡ್ರೇಟ್ಸ್ಗಳನ್ನು ಕಡಿಮೆ ಮಾಡ್ತೇವೆ, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಅಂದರೆ ನಾನು ಕಾರ್ಬೋಹೈಡ್ರೇಟ್ಸ್ ಹೇಳುವಾಗ ಡೈರೆಕ್ಟ್ ಶುಗರ್ ಹೇಳೋದು, ವೈಟ್ ಶುಗರ್ಸ್, ವೈಟ್ ಮಿಲ್ಕ್, ಇಂಥದ್ದೆಲ್ಲ ವೈಟ್ಸ್ಗಳನ್ನು, ಎಸ್ಪೆಷಲಿ ಶುಗರ್ ಈಸ್ ಎ ವೆರಿ ಬಿಗ್ ಕಲ್ಪ್ರಿಟ್ ಇನ್ ಟುಡೇಸ್ ವರ್ಲ್ಡ್. ಸೊ ಆದಷ್ಟು ನಮ್ಮ ಆ್ಯಂಡ್ ಶುಗರ್ ಇಸ್ ಎನ್ ಎಕ್ವೈರ್ಡ್ ಟೇಸ್ಟ್. ನಾವು ಅದನ್ನು ಕಡಿಮೆ ಮಾಡಿದಷ್ಟು ನಮ್ಮ ಓವರಾಲ್ ನಮ್ಮ ಬಾಡಿಯ ಇನ್ಫ್ಲಮೇಷನ್ ಇಂಡೆಕ್ಸ್ ಏನುಂಟು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ದೆರ್ ಈಸ್ ಅ ಪವರ್ ಟು ರಿವರ್ಸ್ ದ ಡ್ಯಾಮೇಜ್ ದಟ್ ವಿ ಹ್ಯಾವ್ ಡನ್ ಟು ದ ಬಾಡಿ. ನಾವು ಇಷ್ಟು ವರ್ಷಗಳಲ್ಲಿ ಮಾಡಿರುವ ಡ್ಯಾಮೇಜನ್ನು ನಾವು ಇವತ್ತಿಂದ ನಾವು ನಿಲ್ಲಿಸಿದರೆ ಅದು ರಿವರ್ಸ್ ಆಗ್ಬೋದು. ಉದಾಹರಣೆಗೆ ನಾನು ಸಿಗರೇಟಲ್ಲಿ ಹೇಳ್ತೇನೆ, ತಕ್ಷಣ ನಾನು ಇವತ್ತು ಸ್ಮೋಕಿಂಗ್ ಸ್ಟಾಪ್ ಮಾಡಿದರೆ ವಿದಿನ್ ಸೆಕೆಂಡ್ಸ್ ನಮ್ಮ ಬ್ರೈನಿಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ, ವಿದಿನ್ ಸೆಕೆಂಡ್ಸ್. ಅದೇ ರೀತಿಯಲ್ಲಿ ಬಾಡಿಯ ರೆಸಿಲಿಯನ್ಸ್ ಎಷ್ಟು ಕೆಪಾಸಿಟಿ ಉಂಟು ಹೇಳಿದರೆ, ನಾವು ಅದಕ್ಕೆ ಅದು ಒಂದು ಅವಕಾಶ ಕೊಟ್ಟರೆ ಅದರ ಪವರ್ ಆಫ್ ರಿವರ್ಸಲ್ ಇಸ್ ಫಿನಾಮಿನಲ್. ಸೊ ಆ ಅವಕಾಶ ನಾವು ಕೊಡಬೇಕು ಅದಕ್ಕೆ. ನೀವು ಹೇಳ್ತಿದ್ರಿ ಹೆಲ್ತ್ ಬೇರೆ ಫಿಟ್ನೆಸ್ ಬೇರೆ ಅಂತ. ಬೀಯಿಂಗ್ ಹೆಲ್ತಿ ಅಂದರೆ ಏನು, ಬೀಯಿಂಗ್ ಫಿಟ್ ಅಂತಂದರೆ ಏನು? ಸೊ ಇಫ್ ಯು ಆರ್ ಫಿಟ್ ಡಸಂಟ್ ಮೀನ್ ಯು ಆರ್ ಹೆಲ್ದಿ. ಎಷ್ಟೋ ಸತಿ ನಾವು ನೋಡ್ತೇವೆ, ಹಿ ಹ್ಯಾಸ್ ಅ ಎಕ್ಸ್ಟ್ರೀಮ್ಲಿ ಗುಡ್ ಜಿಮ್ ಬಾಡಿ, ಬಟ್ he is having various he has had a sudden heart attack or he is having certain illnesses, he has had a cancer. Questions ಬರುತ್ತೆ ನಮಗೆ. If you are fit doesn't mean you are healthy. ಇದು ಮುಖ್ಯವಾಗಿರೋದು. ಅಂದರೆ ನಾನು ಸ್ಟ್ರಾಂಗ್ ಆಗಿ ಫಿಟ್ ಆಗಿದ್ದರೆ ನಾನು ಆರೋಗ್ಯವಂತನಲ್ಲ ಹೇಳುವಂಥ ವರ್ಷ. ಎಷ್ಟೋ ಸತಿ ಒಬೀಸ್ಗಳನ್ನು ನೋಡಿದ್ದೇನೆ, ಅವ್ರು ಒಳ್ಳೆ ಫಿಟ್ ಆಗಿದ್ದಾರೆ, ಜೀವನದಲ್ಲಿ 80 ವರ್ಷ 90 ವರ್ಷದವರೆಗೆ ನೋಡುವವರು ಇದ್ದೇನೆ. ಇದರ ಕಾರಣ ಏನಿರ್ಬೋದು? ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ವಿಸರಲ್ ಫ್ಯಾಟ್. ನಾನು ಏನು ಹೇಳೋದು, ಒಬಿಸಿಟಿ ಕರೆಕ್ಟ್ ಹೇಳೋದು ಅಲ್ಲವೇ ಅಲ್ಲ, ಬಟ್ ನಾನೇನು ಹೇಳೋದು, ವಿಸರಲ್ ಫ್ಯಾಟ್ ಇವತ್ತಿಗೆ ಈಸ್ ಮೋರ್ ಕಾಂಪ್ಲಿಕೇಟೆಡ್ ದೆನ್ ಸಬ್ಕ್ಯೂಟೇನಿಯಸ್ ಫ್ಯಾಟ್. ಈಗ ನಮಗೆ ಹೊಟ್ಟೆ ಬರುವಂಥದ್ದು, ಹೊರಗೆ ಬರುವಂಥ ಹೊಟ್ಟೆ ಕಾಣುವಂಥದ್ದು ಸಬ್ಕ್ಯೂಟೇನಿಯಸ್ ಫ್ಯಾಟಲ್ಲಿ. ಬಟ್ ನಮ್ಮ ಜೀವಾಂಶದ ಒಳಗಡೆ, ನಮ್ಮ ಅಂಗಗಳ ಒಳಗಡೆ, ಹೊಟ್ಟೆ ಹತ್ರ, ಕಿಡ್ನಿ ಹತ್ರ, ಕೋಲಾನ್, ನಮ್ಮ ಇಂಟೆಸ್ಟೈನ್ಗಳ ಹತ್ರ ಇರುವಂಥ ಫ್ಯಾಟ್ಗಳು, ಅದಕ್ಕೆ ವಿಸರಲ್ ಫ್ಯಾಟ್ ಹೇಳ್ತೇವೆ. ಈ ವಿಸರಲ್ ಫ್ಯಾಟ್ ಇಂಡೆಕ್ಸ್ ಹೈ ಹೋಗ್ತಾ ಇರುವಾಗ ಅದು ನಮ್ಮ ಶರೀರದಲ್ಲಿ ಕೆಟ್ಟ ಹಾರ್ಮೋನ್ಗಳನ್ನು ರಿಲೀಸ್ ಮಾಡಿ ನಮ್ಮ ಶರೀರವನ್ನು ನಾನ್ ಕಮ್ಯುನಿಕೇಬಲ್ ಡಿಸೀಸಿಗೆ, ಹೈ ರಿಸ್ಕಿಗೆ ವಲ್ನರಬಲ್ ಮಾಡುತ್ತೆ. ಹಾರ್ಟ್ ಅಟ್ಯಾಕ್ ಆಗಲಿ, ಕ್ಯಾನ್ಸರ್ ಆಗಲಿ, ಬೇರೆ ಥರದ ಡಿಸೀಸ್ಗಳಾಗಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ಇವತ್ತಿಗೆ ನಮ್ಮೆಲ್ಲರ ಗಮನ ಇರೋದು ಒಂದು ಸ್ವಲ್ಪ ಸಿಂಪಲ್ ಆಗಿ, ಇದಕ್ಕೆ ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ಯಾವುದೇ ಹೆಲ್ತ್ ಚೆಕಪ್ಪಲ್ಲಿ ನಿಮಗೆ ವಿಸರಲ್ ಫ್ಯಾಟ್ ನಿಮ್ದು ಎಷ್ಟು ಉಂಟು ಹೇಳಿ ಹೇಳ್ತಾರೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಆ ವಿಸರಲ್ ಫ್ಯಾಟ್ ಇಂಡೆಕ್ಸ್ ನಿಮಗೆ ಹೈ ಕಾಂಪ್ಲಿಕೇಟೆಡ್ 35, 50, 70 ಅಲ್ಲೆಲ್ಲ ಇದ್ದರೆ ಯು ಆರ್ ಇನ್ ವೆರಿ ಹೈ ರಿಸ್ಕ್ ಆಫ್ ಗೆಟಿಂಗ್ ಇನ್ ದ ಕಮಿಂಗ್ ಇಯರ್ಸ್ ಅ ಹಾರ್ಟ್ ಅಟ್ಯಾಕ್ ಆರ್ ಅ ಕ್ಯಾನ್ಸರ್ ಆರ್ ಎನಿ ಅದರ್ ಡಿಸೀಸಸ್ ಆಫ್ ನಾನ್ ಕಮ್ಯುನಿಕೇಬಲ್. ದಟ್ ಮಚ್ ಈಸ್ ಫಾರ್ ಶೂರ್. ಸೊ ಸಿಂಪಲ್ ಆಗಿ ನಮಗೆ ಉದಾಹರಣೆಗೆ ಅರ್ಥ ಮಾಡ್ಕೊಳ್ಬೇಕಿದ್ರೆ ವಿಸರಲ್ ಫ್ಯಾಟನ್ನು ಚೆಕ್ ಮಾಡೋದು ಮುಖ್ಯ. ಸೊ ವಿಸರಲ್ ಫ್ಯಾಟ್ ಕಮ್ಮಿ ಇದ್ರೆ ನಾವು ಹೆಲ್ತಿ ಆಗಿದ್ದೀವಿ ಅಂತ ಅರ್ಥ. ಈಸ್ ಒನ್ ಇಂಡಿಕೇಟರ್. ಸೊ ಫಿಟ್ನೆಸ್ ಈಸ್ ಇಂಪಾರ್ಟೆಂಟ್ ಟು ಬರ್ನ್ ಯುವರ್ ಸಬ್ಕ್ಯೂಟೇನಿಯಸ್ ಫ್ಯಾಟ್, ಕ್ಯಾಲರೀಸ್ ಇದಕ್ಕೆ. ಸೊ ನಾನೇನು ಹೇಳೋದು, ಫಿಟ್ನೆಸ್, ಡು ನಾಟ್ ಮಿಸ್ಟೇಕ್ ಮಿ ದಟ್ ಫಿಟ್ನೆಸ್ ಇಂಪಾರ್ಟೆಂಟ್ ಅಲ್ಲ ಹೇಳೋದಲ್ಲ. ಫಿಟ್ನೆಸ್ ಒಟ್ಟಿಗೆ ಆರೋಗ್ಯ ಇಂಪಾರ್ಟೆಂಟ್ ಹೇಳೋದು ನಾನು. ಅಂದರೆ ನಾನು ಫಿಟ್ನೆಸ್ ಒಂದು ಭಾಗ. ಫಿಟ್ನೆಸ್ಸಲ್ಲಿ ನಾನು ಏನು ಮಾಡ್ತೇನೆ, ಗಮನ ಮಸಲ್ ಮೇಲೆ ಕೊಡ್ತೇನೆ. ಮಸಲ್ ನನ್ನ ಜೀವನ, ಬಟ್ ಮಸಲ್ ಒಟ್ಟಿಗೆ ಅದಕ್ಕೆ ಕೊಡುವಂಥ ಊಟ ಕೂಡ ಮುಖ್ಯ. ನಾನು ಖಾಲಿ ಮಸಲ್ ಮೇಲೆ ಗಮನ ಕೊಟ್ಕೊಂಡು, ಅದರ ಅಂದರೆ ಮಸಲ್ ಮತ್ತು ಪ್ರೋಟೀನ್ ಮೇಲೆ ಗಮನ ಕೊಟ್ಕೊಂಡು ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ, ಬಟ್ ಅದರೊಟ್ಟಿಗೆ ನಾನು ವಿಟಮಿನ್, ಮಿನರಲ್, ಪ್ರೋಟೀನ್ಸು ಇಂಥದ್ದೆಲ್ಲ ಕೊಡಲಿಲ್ಲದಿದ್ದರೆ ನ್ಯಾಚುರಲ್ ಫಾರ್ಮಲ್ಲಿ ನಾನು ಬರೀ ಒಂದು ಭಾಗವನ್ನು ಮೆಚ್ಚಿಸ್ತಾ ಇದ್ದೇನೆ. ಶರೀರದ ಒಂದು ಭಾಗ ಅಂದರೆ ಲುಕ್ಸನ್ನು, ಫಿಟ್ನೆಸ್ಸನ್ನು, ಮಸಲನ್ನು ಗಮನ ಕೊಡ್ತಾ ಇದ್ದೇನೆ. ಬರೇ ಮಾತ್ರ ಪ್ರೋಟೀನಲ್ಲಿ ನಮ್ಮ ಜೀವನ, ನಮ್ಮ ಶರೀರ ನಡೆಯುವುದಿಲ್ಲ. ಆ ಕಾರಣದಿಂದ ನನಗೊಂದು ಹೋಲಿಸ್ಟಿಕ್ ಅಪ್ರೋಚ್ ಬೇಕಾಗತ್ತೆ. ಡಾಕ್ಟರ್, ನೀವು ಫುಡ್ಸ್ ಬಗ್ಗೆ ಹೇಳ್ತಿದ್ರಿ, ಲೈಕ್ ಈಗ ಬರೀ ಹಣ್ಣು ತರಕಾರಿ ಅಂತವು, ಸ್ಪ್ರೌಟ್ಸ್ ಅವೆಲ್ಲ ತಿಂದರೆ ಆರೋಗ್ಯ ಅಂತ. ಬಟ್ ಈಗ ಹಣ್ಣು ತರಕಾರಿಗೆ ಬೇಕಾದಷ್ಟು ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು ಆಗಿರೋದ್ರಿಂದ ಅದು ಕ್ಯಾನ್ಸರ್ಗೆ ಎಷ್ಟು ಜಾಸ್ತಿ ಆಗ್ತಿದೆ ಡಾಕ್ಟರ್ ಇದರಿಂದ? ಇವತ್ತಿಗೆ ಫುಡ್ ಅಂತ ಹೇಳುವಂಥ ಒಂದು ಸಬ್ಸ್ಟೆನ್ಸು ಎಲ್ಲರಿಗೂ ಚಿಂತನೆ ಆಗಿದೆ. ಫುಡ್ ಹೇಳಿದರೆ ಅದರಲ್ಲಿ ಪೆಸ್ಟಿಸೈಡ್ಸ್, ಪ್ರಿಸರ್ವೇಟಿವ್ಸ್, ಅಡಲ್ಟ್ರೆಂಟ್ಸ್, ಕೆಮಿಕಲ್ಸ್, ಎಲ್ಲ ಥರದ ಅಧ್ವಾನಗಳು, ಕ್ಯಾಲ್ಸಿಯಂ ಕಾರ್ಬೈಡ್ ಫಾರ್ ಮೇಕಿಂಗ್ ಇಟ್ ಮೋರ್ ರೈಪ್. ದೆರ್ ಇಸ್ ಬೀನ್ ಇಟ್ಸ್ ಕಾಂಪ್ಲಿಕೇಟೆಡ್. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಇದಕ್ಕೊಂದು ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿತ್ತು, ಫಾರ್ಮ್ ಟು ಪ್ಲೇಟ್ ಹೇಳಿ. ಅಂದರೆ ಫಾರ್ಮಿಂದ ತೆಗೆದು ಪ್ಲೇಟ್ ಬರುವವರೆಗೆ ನಾವು ಆ ಒಂದು ಫುಡ್, ವೆಜಿಟೇಬಲ್ಸ್ ಆಗಲಿ, ನಾನ್ ವೆಜಿಟೇರಿಯನ್ ಫುಡ್ಸ್ಗಳಾಗಲಿ ಎಲ್ಲನೂ ಮಾನಿಟರ್ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಬೇಕು. ಇದು ಭಾರಿ ಕಾಂಪ್ಲೆಕ್ಸ್.
ಇವತ್ತಿಗೆ ಆರ್ಗ್ಯಾನಿಕ್ ಫುಡ್ಗಳು ಇದೇ ಒಂದು ಕಾನ್ಸೆಪ್ಟನ್ನು ಬೆಳೆಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಲೆವೆಲ್ಸಲ್ಲಿ. ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಪಿಕಪ್ ಆಗಿದೆ, ಹಲವಾರು ರಾಜ್ಯಗಳಲ್ಲಿ ಪಿಕಪ್ ಆಗಿದೆ, ರೈತರುಗಳಲ್ಲಿ ಪಿಕಪ್ ಆಗಿದೆ, ಎಲ್ಲರಿಗೂ ಗೊತ್ತಾಗಿದೆ ಇವತ್ತಿಗೆ ಆಗುವಂಥ ದುಷ್ಪರಿಣಾಮಗಳು ಈ ಕೆಮಿಕಲ್ಗಳಿಂದ. ಇನ್ನೊಂದು ವಿಷಯ ಏನು ಹೇಳಿದೆ, ಹಲವಾರು ಸತಿ ಜನಜಾಗೃತಿಯಲ್ಲಿ ರೈತರ ಕಾರ್ಯಕ್ರಮಗಳಲ್ಲಿ ನಾವು ಎಷ್ಟು ಕೆಮಿಕಲ್ ಹಾಕಿದರೆ ಎಷ್ಟು ಪರಿಣಾಮ, ಎಷ್ಟು ದುಷ್ಪರಿಣಾಮ ಹೇಳುವಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು. ಯಾಕಂದರೆ ಅದು ಕೂಡ ಈಸಿ ಇಲ್ಲ. ಇವತ್ತಿಗೆ ಎಷ್ಟೋ ರೈತರಿಗೆ ಮಾಹಿತಿ ಕೂಡ ಇಲ್ಲ. ಫರ್ಟಿಲೈಸರ್ ಕಂಪನಿಯವರು ಫರ್ಟಿಲೈಸ್ ಮಾರಿ ಹೋಗ್ತಾರೆ. ಜಾಸ್ತಿ ಹಾಕಿದರೆ ಒಳ್ಳೇದು ಹೇಳುವಂಥ ಚಿಂತನೆಗಳು ಕೂಡ ಕೆಲವರು ಹೇಳ್ತಾರೆ. ಎಷ್ಟು ಕೆಮಿಕಲ್ ಜಾಸ್ತಿ ಹಾಕ್ತೀವೋ ಅಷ್ಟು ಒಳ್ಳೆಯದು ಹೇಳಿ. ಇದನ್ನು ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ಇಕೋಸಿಸ್ಟಮ್ಗಳಲ್ಲಿ ಗೌರ್ಮೆಂಟ್ಸ್ಗಳು ಒಂದು ಎದುರಲ್ಲಿ ಅದರ ನೇತೃತ್ವ ತಗೊಳ್ಳೋದು ತುಂಬ ಮುಖ್ಯ. ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಸೋದು ಮುಖ್ಯ. ಅದೆಲ್ಲ ನಡೀತಾ ಉಂಟು ಇವತ್ತಿಗೆ. ಆರ್ಗ್ಯಾನಿಕ್ ರೆವಲ್ಯೂಷನು ಶುರು ಆಗಿದೆ. ಸೊ ಈ ಮಟ್ಟಲ್ಲಿ ನಾನು ಹೇಳೋದು, ಉದಾಹರಣೆಗೆ ನಾವು ಕಂಟ್ರೋಲ್ ಮಾಡುವಂಥ ಫ್ಯಾಕ್ಟರ್ಸ್ ಏನು. ಈಗ ನಾನು ಈ ಪಾಡ್ಕಾಸ್ಟ್ ಆದಮೇಲೆ ಜನರು ಊಟನೇ ಬಿಟ್ಟುಬಿಟ್ರೆ ಕಷ್ಟ, ಯಾಕೆಂದರೆ ಏನೂ ಸರಿ ಇಲ್ಲ ಹೇಳಿ, ಅದು ತಪ್ಪು. ಇವತ್ತಿಗೆ ನಮಗೆ ನಾವು ಸೋರ್ಸ್ ಮಾಡುವ ಫುಡನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹೇಳುವಂಥ ನನ್ನ ಒಂದು ನಿವೇದನೆ. ಚೆಕ್ ಮಾಡಿ, ನೀವು ಡೈಲಿ ತಗೊಳ್ತೀರಲ್ಲ ತರಕಾರಿ, ಎಲ್ಲಿಂದ ಬರ್ತಾ ಉಂಟ ತರಕಾರಿ, ಆ ಸೋರ್ಸಿಂದ ಬರುವಾಗ ಅದು ಹೇಗೆ ಕೆಮಿಕಲ್ ಎಷ್ಟು ಟ್ರೀಟ್ ಆಗತ್ತೆ ಇಲ್ಲೋ ಸ್ವಲ್ಪ ಮಾಹಿತಿಗಳನ್ನು ಪಡ್ಕೊಳ್ಳಿ. ಇದು ನಿಮ್ಮ ಜೀವನ ಅಲ್ಲ, ನಿಮ್ಮ ಶರೀರ ಅಲ್ಲ, ನಿಮ್ಮ ಜವಾಬ್ದಾರಿ ಇದರಲ್ಲಿ ಮುಖ್ಯವಾಗಿ ಇರುತ್ತೆ. ಇನ್ಶೂರೆನ್ಸ್ ಹೋಗಿ ತಗೊಳ್ಳೋದಲ್ಲ, ಆಸ್ಪತ್ರೆಗೆ ಹೋಗೋದಲ್ಲ, ನೀವು ಇದನ್ನು ಮಾಡೋದು ಮುಖ್ಯ ಆಗಿರುತ್ತೆ ಹೇಳಿ ಹೇಳೋದು ನಾನು. ಎರಡನೇದು ನಾನು ಹೇಳುವಂಥ ವಿಷಯ ಇದರಲ್ಲಿ ಮುಖ್ಯವಾಗಿ ಇಂಥ ಸಂದರ್ಭದಲ್ಲಿ ನಾವು ಫಾರ್ಮ್ ಟು ಪ್ಲೇಟ್, ನಾನು ಪುನಃ ಹೇಳಿದಾಗ ಯಾವ ಥರದಲ್ಲಿ ನಾವು ಆರೋಗ್ಯವನ್ನು ಕಾಪಾಡಬಹುದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇದರಲ್ಲಿ ಸಿಂಪಲಾಗಿ ನಮ್ಮ ಕಿಚನಲ್ಲಿ ಒಳ್ಳೆಯಾಗಿ ವಾಶ್ ಮಾಡಿ ಅಥವಾ ಸ್ವಲ್ಪ ಬಾಯ್ಲ್ ಮಾಡಿದ ಫುಡಲ್ಲಿ ವಾಟ್ರಲ್ಲಿ ಈ ಫುಡ್ಗಳನ್ನ ಇಟ್ಟು ಕ್ಲೀನ್ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡಿದಷ್ಟು ನಾವು ಅದನ್ನು ಕೆಮಿಕಲ್ಗಳ ಎಫೆಕ್ಟನ್ನು ಮಿನಿಮೈಸ್ ಮಾಡ್ಬೋದು. ಬಾಯ್ಲ್ಡ್ ವಾಟರಲ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮ್ಯಾಕ್ಸಿಮಮ್ ಆಗಿ ನೀವು ಕ್ಲೀನ್ ಮಾಡಿ, 2 ಸತಿ ಕ್ಲೀನ್ ಮಾಡಿ. ಈಗ ಕೆಲವೆಲ್ಲ ಸೊಲ್ಯೂಷನ್ಗಳು ಬರುತ್ತೆ ಟು ರಿಮೂವ್ ದ ಪೆಸ್ಟಿಸೈಡ್ಸ್, ಅದನ್ನು ಕೂಡ ಯೂಸ್ ಮಾಡ್ಬೋದು. ಪ್ಲೀಸ್ ಸ್ಪೆಂಡ್ ಆನ್ ಹೆಲ್ತ್, ಸ್ಪೆಂಡ್ ಆನ್ ಗೆಟಿಂಗ್ ಗುಡ್ ಕ್ವಾಲಿಟಿ ಫುಡ್, ಆನ್ ಆರ್ಗ್ಯಾನಿಕ್ ಫುಡ್, ಈವನ್ ಇಫ್ ಇಟ್ ಈಸ್ ಸೆಲ್ಫ್ ಗ್ರೋನ್ ಫುಡ್. ಅಂದರೆ ಇದಕ್ಕೆ ನಾನು ನ್ಯಾಚುರಲ್ ಆಗಿ ಹೇಳೋದು, ಎಫರ್ಟ್ಸ್ ಬೇಕಾಗತ್ತೆ, ಕಷ್ಟ ಪಡಬೇಕಾಗತ್ತೆ. ಬಟ್ ಒಳ್ಳೆ ಆರೋಗ್ಯ ಸಿಗಬೇಕಿದ್ರೆ ಕಷ್ಟ ಪಡಲೇಬೇಕು ಹೇಳೋದು ನಾನು. ಡಾಕ್ಟರ್, ನಿಮ್ಮ ಹೆಲ್ತ್ ಸೀಕ್ರೆಟ್ ಏನು ಡಾಕ್ಟರ್? ನೀವು ಒಂದೇ ಹೊತ್ತು ತಿಂತೀರಿ ಅಂತ ಹೇಳಿದ್ರಿ, ಬರೀ ಬಿಸಿನೀರು ಕುಡಿತೀರಿ ಅಂತರ ಹೇಳ್ತಿದ್ರಿ. ಸೊ ನಿಮ್ಮ ಹೆಲ್ತ್ ಸೀಕ್ರೆಟ್ ಏನು? ಸೊ ಮುಖ್ಯವಾಗಿ ನಾನು ಈ ಸೈಲೆಂಟ್ ಕಿಚನ್, ಮೌನವಾದಂಥ ನಮ್ಮ ಅಡಿಗೆ ಕೋಣೆ ಹೇಳ್ತೀನಿ. ಎಷ್ಟು ಮೌನವಾಗಿರುತ್ತೆ ಅಷ್ಟು ಒಳ್ಳೆಯದು ಹೇಳಿ. ನಾನು ಮೊನ್ನೆ ಮಾತನಾಡುವಾಗ ಒಂದು ಪ್ರೋಗ್ರಾಮಲ್ಲಿ ಹೇಳಿದೆ, ಬರುವ 10 ವರ್ಷಗಳಲ್ಲಿ ಜಾಸ್ತಿ ತಿನ್ನುವವರು ಅವರ ಆಯುಷ್ ಕಡಿಮೆ ಆಗ್ಬೋದು, ಉಪವಾಸ ಮಾಡುವವರ ಆಯುಷ್ ಜಾಸ್ತಿ ಆಗ್ಬೋದು ಹೇಳಿ. ಅಂದರೆ ಪರ್ಸನ್ ಹೂ ಈಟ್ಸ್ ಮೋರ್ ವಿಲ್ ಬಿ ಹ್ಯಾವಿಂಗ್ ಮೋರ್ ರಿಸ್ಕ್ ಆಫ್ ಡೆತ್, ಆ್ಯಂಡ್ ಅ ಪರ್ಸನ್ ಹೂ ಈಟ್ಸ್ ಲೆಸ್ ವಿಲ್ ಬಿ ಹ್ಯಾವಿಂಗ್ ಅ ಮೋರ್ ಚಾನ್ಸ್ ಆಫ್ ಲಿವಿಂಗ್ ಲಾಂಗರ್. ಇವತ್ತಿಗೆ ಹಳೆಯ ಒಂದು ಗಾದೆ ಇತ್ತು, 3 ಸತಿ ತಿನ್ನುವವನು ರೋಗಿ, 2 ಸತಿ ತಿನ್ನುವವನು ಭೋಗಿ, 1 ಸತಿ ತಿನ್ನುವವನು ಯೋಗಿ. ಹಳೆ ಗಾದೆ ಇವತ್ತಿಗೆ ಎಷ್ಟು ರೆಲೆವೆಂಟ್ ಕಾಣುತ್ತೆ ಹೇಳಿದರೆ, ಯಾಕಂದರೆ ನಾನು ಮೊದಲು ಹೇಳಿದಂಗೆ ಇನ್ಸ್ಟೆಂಟ್ ಅನ್ಲಿಮಿಟೆಡ್ ಮೋರ್ ಜಾಸ್ತಿ ಆಗೋಗಿದೆ. ಇವತ್ತಿಗೆ ನಾವು ಕ್ಯಾನ್ಸರ್ ಪೇಷಂಟ್ಸ್ಗಳೊಟ್ಟಿಗೆ ಹಲವಾರು ಡಯಟ್ ಪ್ರೋಗ್ರಾಮ್ಗಳನ್ನು ನಡೆಸುವಾಗ, ನಾವು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಮತ್ತು ಬೇರೆ ಕೆಲವರು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳಿಗೆ ಕೊಲಾಬ್ರೇಟ್ ಮಾಡಿ ನ್ಯೂಟ್ರಿಷನಲಿಸ್ಟೊಟ್ಟಿಗೆಲ್ಲ ಮಾತನಾಡುವಾಗ ನಮಗೂ ಮುಖ್ಯವಾಗಿ ಇರುವಂಥ ಮಾಹಿತಿ ಬಂದದ್ದು, ಎಷ್ಟು ಕಡಿಮೆ ಕ್ಯಾಲರಿ ನಮ್ಮ ಶರೀರಕ್ಕೆ ಹೋಗ್ತವೆ ಅಷ್ಟೇ ನಮ್ಮ ಬಾಡಿಯ ಅಲರ್ಟ್ನೆಸ್ ಇಂಪ್ರೂವ್ ಆಗಿರುತ್ತೆ. ಇವತ್ತಿಗೆ ಬೆಳಗ್ಗೆಯಿಂದ ನಾನು ಇಲ್ಲಿವರೆಗೆ ಬರುವವರೆಗೆ ಬರೀ ಮಾತ್ರ ನೀರು ಕುಡಿದಿದ್ದೇನೆ, ಬಟ್ ನನ್ನ ಅಟೆಂಟಿವ್ನೆಸ್ ಅದೇ ಉಂಟು. ಇದಾದಮೇಲೆ ನಾನು ಆಪರೇಷನ್ ಮಾಡ್ತೇನೆ, ಅದಾದಮೇಲೆ OPD ನೋಡ್ತೇನೆ, ಅದಾದಮೇಲೆ ನಾನು ಪೇಷಂಟ್ಸ್ಗಳನ್ನು ನೋಡ್ತೇನೆ, ಮತ್ತು ಅದಾದಮೇಲೆ ರೌಂಡ್ಸ್ ಮಾಡ್ತೇನೆ. ನಾನು ಸಂಜೆಗೆ ಒಂದೇ ಹೊತ್ತು ಊಟ ಮಾಡೋದು. ಟಿಪಿಕಲಿ ಅದು ಸಂಧ್ಯಾ ಕಾಲದ ಮೊದಲಿಗೆ, ಸನ್ಸೆಟ್ ಮೊದಲಿಗೆ ನಾನು ಊಟ ಮಾಡೋದು. ಆ ಒಂದು ಹೊತ್ತು ಊಟದಲ್ಲಿ ನಾನು ಕಂಪ್ಲೀಟ್ ಎಲ್ಲ ತಿಂತೀನಿ. ಬಟ್ ಮುಖ್ಯವಾಗಿ ಆಹಾರದಲ್ಲಿ ಮೊಳಕೆ ಬರುವ ಕಾಳು, ಹಣ್ಣು, ಕಾಯಿ, ಸೊಪ್ಪು ಪದಾರ್ಥ, ಪ್ರೋಟೀನಲ್ಲಿರುವಂಥ ಶೇಕು, ನನ್ನ ನ್ಯೂಟ್ರಿಷನಿಸ್ಟ್ಗಳು ನನಗೆ ಗೈಡ್ ಮಾಡಿ ಒಂದು ಒಳ್ಳೆ ಪ್ಲ್ಯಾನ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಹೋಲ್ಸಮ್ ಮೀಲಿಗೆ. ಅಡಿಷ್ನಲಿ ಕೆಲವು ಸಪ್ಲಿಮೆಂಟ್ಸ್ ಬೇಕಿದ್ದರೆ, ಕೆಲವೆಲ್ಲ ನನಗೆ ಡೆಫಿಷಿಯನ್ಸಿ ಇದ್ದರೆ ಮಾತ್ರ ನಾನು ತೊಗೊಳ್ತೀನಿ. ಬಟ್ ಇಲ್ಲದಿದ್ದರೆ ಮೋಸ್ಟ್ ನನ್ನ ಫುಡಲ್ಲಿ ಇರುವಂಥದ್ರಲ್ಲಿ ನಾನು ಸಿಂಪಲ್ ಆಗಿ ಹೇಳೋದು, ದಿನಕ್ಕೆ ನಾನು 4-5 ಕಲರನ್ನು ನೋಡ್ಬೇಕು ನನ್ನ ಪ್ಲೇಟಲ್ಲಿ. ನಾನು ತುಂಬ ಕಾಂಪ್ಲಿಕೇಟ್ ಆಗಿ ಹೇಳುವಂಥ ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಪ್ರತಿದಿನ ನಮ್ಮ ಶರೀರಕ್ಕೆ ಬೇಕಿರುವಂಥ ಕ್ಯಾಲರಿಗಳು ನಮಗೆ ಸಿಗೋದು ಇಂಪಾರ್ಟೆಂಟ್, ನಮ್ಮ ಆಪ್ಟಿಮಲ್ ಫಂಕ್ಷನಿಂಗ್. ಈಗ ನಾನು ಹೇಗೆ ಆಪ್ಟಿಮಲ್ ಆಗಿ ಇದು 3 ವರ್ಷದಿಂದ ನಾನು ನಡೆಸ್ತಾ ಇದ್ದೇನೆ, ಶಿಸ್ತಾಗಿ ನಡೆಸ್ತಾ ಇದ್ದೇನೆ. ಬಟ್ ಇವತ್ತಿಗೆ ನಾನು ನನ್ನ ಪೇಷಂಟ್ಸ್ಗಳಿಗೂ ಕೂಡ ಉದಾಹರಣೆ ಕೊಡುವಾಗ, ಅವರಿಗೆ ಮಾಹಿತಿ ಕೊಡುವಾಗ ನಾನೇನು ಹೇಳ್ತೇನೆ, ನೀವು ಒಂದೇ ಸತಿ ತಿನ್ನಬೇಕಾಗಿಲ್ಲ,
ಬಟ್ ನಿಮ್ಮ ಓವರಾಲ್ ಕ್ಯಾಲರಿಗಳನ್ನು ರೆಡ್ಯೂಸ್ ಮಾಡಿ. ಯಾಕಂದರೆ ಅನ್ನೆಸೆಸರಿ ಕ್ಯಾಲರಿ ನೀವು ನಿಮ್ಮ ಬಾಡಿ ಕೊಡುವುದಾದರೆ ನಿಮ್ಮ ಮೆಷಿನರಿ ವೇರ್ ಔಟ್ ಆಗುತ್ತೆ, ನಿಮ್ಮ DNA ಡ್ಯಾಮೇಜ್ ಆಗುತ್ತೆ, ರಿಪೇರ್ ಮಾಡುವ ಮೆಕ್ಯಾನಿಸಮ್ಗಳು ಸ್ಲೋ ಆಗುತ್ತೆ. ಸೊ ಯಾವುದೇ ಸಿಂಪಲ್ ಫಾರ್ಮುಲಾದಲ್ಲಿ ನಿಮ್ಮ ವಿಸರಲ್ ಫ್ಯಾಟನ್ನು ಚೆಕ್ ಮಾಡಿ, ನಿಮ್ಮ ಸಬ್ಕ್ಯೂಟೇನಿಯಸ್ ಫ್ಯಾಟನ್ನು ಚೆಕ್ ಮಾಡಿ, ನಿಮ್ಮ ಓವರಾಲ್ ಮಸಲ್ ಬಲ್ಕನ್ನು ಚೆಕ್ ಮಾಡಬೇಕು. ಯಾಕಂತ ಹೇಳಿದ್ರೆ ಮಸಲ್ ಈಸ್ ಲೈಫ್ ಆ್ಯಂಡ್ ಸೇಮ್ ವೇ ಫ್ಯಾಟ್ ಈಸ್ ಈಕ್ವಲೆಂಟ್ ಟು ಡೆತ್ ಆರ್ ಈಕ್ವಲೆಂಟ್ ಟು ಡೇಂಜರ್. ಸೊ ಅದಕ್ಕೋಸ್ಕರ ಎಷ್ಟು ನೀವು ಅದನ್ನು ಬ್ಯಾಲೆನ್ಸ್ ಮಾಡೋದು ಎರಡೂ ಮುಖ್ಯ. ಮಸಲನ್ನು ಎಲೆ ಮಾಡೋದು ಮುಖ್ಯ, ಅದರೊಟ್ಟಿಗೆ ಫ್ಯಾಟನ್ನು ಕಡಿಮೆ ಮಾಡೋದು ಮುಖ್ಯ. ಆಯಿಲನ್ನು ಬ್ಯಾಲೆನ್ಸ್ ಮಾಡೋದು ಮುಖ್ಯ, ಶುಗರನ್ನು ಕಡಿಮೆ ಮಾಡೋದು ಮುಖ್ಯ, ಪ್ರೋಟೀನ್ಗಳನ್ನು ಜಾಸ್ತಿ ಮಾಡೋದು ಮುಖ್ಯ. ಈ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿದರೆ, ಆ್ಯಂಡ್ ಇದಕ್ಕೆ ಇವತ್ತಿಗಿರುವಂಥ ಇಂಟರ್ನೆಟ್ಟಲ್ಲಿರುವಂಥ ನಾಲೆಜ್ ಈಸ್ ಮೋರ್ ದೆನ್ ಇನಫ್ ಟು ರೀಡ್, ಟೇಕ್ ಅ ಕನ್ಸಲ್ಟೇಷನ್ ಆನ್ಲೈನ್ ಫ್ರಮ್ ಅ ಗುಡ್ ನ್ಯೂಟ್ರಿಷನಲಿಸ್ಟ್ ಆ್ಯಂಡ್ ದೆನ್ ರೀಸೆಟ್ ಯುವರ್ ಲೈಫ್ ಬೇಸ್ಡ್ ಆನ್ ಯುವರ್ ಪ್ಯಾಲೆಟ್. ಹೇಳ್ತೀನಿ ಅಂದರೆ ನನ್ನ ಊಟಕ್ಕೆ ಪ್ರತಿ 100 ಕಿಲೋಮೀಟ್ರಿಗೆ ನಮ್ಮ ದೇಶದಲ್ಲಿ ಊಟ ಚೇಂಜ್ ಆಗೋಗುತ್ತೆ. ಸೊ ಆ ಕಾರಣದಿಂದಾಗಿ ಒಬ್ಬೊಬ್ಬರಿಗೆ ಅವ್ರವ್ರ ತಕ್ಕ ಊಟ, ಅವ್ರವ್ರ ತಕ್ಕ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿಗೆ ತಕ್ಕ ಊಟ ಮಾಡಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಇರೋದೇನು ಅರ್ಥ ಮಾಡ್ಕೊಳ್ಳೋದು. ನೀವು ಎಷ್ಟೇ ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದರೂ ಕೂಡ ನಿಮಗೆ ಊಟ ಅಷ್ಟು ವಿಪರೀತ ಜಾಸ್ತಿ ಬೇಕಾಗಿಲ್ಲ. ಸೊ ನಿಮ್ಮ ನ್ಯೂಟ್ರಿಷನ್ ನಿಮಗೆ ಗೈಡ್ ಮಾಡ್ಬೋದು, ನಿಮ್ಮ ಎಷ್ಟು ಆ್ಯಕ್ಟಿವಿಟಿಗೆ ಎಷ್ಟು ಕ್ಯಾಲರಿಗೆ ಎಷ್ಟು ನಿಮಗೆ ಊಟ ಬೇಕು ಹೇಳಿ. ಮತ್ತು ಡಾಕ್ಟರ್, ಈ ಆಯಿಲ್ ಬದಲು ಗೀ, ಬಟರ್ ಅದು ಬೆಟರ್ ಆಪ್ಷನ್ಸ್ ಅಂತ ಹೇಳ್ತಾರೆ? ನನ್ನ ಅಭಿಪ್ರಾಯದಲ್ಲಿ ಗೀ, ಬಟರ್, ಆಯಿಲ್ ಎಷ್ಟು ನೀವು ನ್ಯಾಚುರಲ್ ಫಾರ್ಮ್ಸಲ್ಲಿ ಅದನ್ನು ಟೇಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಎಷ್ಟು ಪ್ರಾಸೆಸ್, ಎಷ್ಟು ಕೆಮಿಕಲ್ ಪ್ರಾಸೆಸಿಂಗ್, ಎಷ್ಟು ಇಂಡಸ್ಟ್ರಿಯಲೈಸೇಷನ್, ಅಷ್ಟೇ ಅದು ಓವರಾಲ್ ಅದರ ಕ್ವಾಲಿಟಿ ಈಸ್ ಗೋಯಿಂಗ್ ಟು ಬಿ ಲೆಸ್ಸರ್. ಎಷ್ಟು ಪ್ಯೂರರ್ ಫಾರ್ಮಲ್ಲಿ ಇರ್ತದೆ ಅಷ್ಟೇ ಮಿನಿಮಲಿಸ್ಟಿಕ್ ನಿಮ್ಮ ಬಾಡಿಗೆ ಡ್ಯಾಮೇಜ್ ಕಡಿಮೆ. ಅಂದರೆ ಆಸ್ ಅ ಓವರಾಲ್ ಸಿಂಪಲ್ ಫಾರ್ಮುಲಾ. ಸೊ ದಟ್ ನಮಗೇನು ಇದರಿಂದ ಜಾಸ್ತಿ ಯಾವ ಬ್ರ್ಯಾಂಡು ಯಾವ ಇದು, ಆ್ಯಸ್ ವಿ ಗೋ ಟು ಸ್ಪೆಸಿಫಿಕ್ ವಿ ವಿಲ್ ಗೆಟ್ ಕನ್ಫ್ಯೂಸ್ಡ್. ದ ಸಿಂಪ್ಲರ್ ವಿ ಲಿವ್. ನಾನು ಹೇಳೋದು ಎಷ್ಟು ಸಾಮಾನ್ಯವಾಗಿ ನಾವು ಜೀವನ ಮಾಡೋಕ್ಕೆ ಕಲಿತೇವೋ ಅಷ್ಟು ಒಳ್ಳೆಯದು. ಸೊ ಹಂಗಾದ್ರೆ ಹಸುವಾದಾಗ ಮಾತ್ರ ತಿನ್ನಬೇಕು ಅಥವಾ ನೀವು ಹೇಳ್ದಂಗೆ ಒಂದೇ ಹೊತ್ತು ಬೆಟರ್ ಅಂತ? ನನ್ನ ಅಭಿಪ್ರಾಯದಲ್ಲಿ ಈಗ ಹಸು ಇರುವುದು ಒಂದು ಕೂಡ ಎಕ್ವೈರ್ಡ್. ಈ ಹಸು ಈಗ ನಾನು ಬೆಳಗ್ಗೆಯಿಂದ ಇದು 3ನೇ ವರ್ಷ ನಾನು ರೆಗ್ಯುಲರ್ ಆಗಿ ನನ್ನ ಶಿಸ್ತಾಗಿ ನನ್ನ ಊಟ ಪಾಲನೆ ಮಾಡ್ಕೊಳ್ಳೋದು. ಈಗ ನಾನು ಈ ಒಂದು ಹೊತ್ತು ಊಟ ಮಾಡುವಾಗ ನನಗೆ ಹಸು ಆಗತ್ತೆ, ಆಗ ನಾನು ತಿಂತೇನೆ. ಆ ಹಸು ಕಡಿಮೆ ಆಗಿದೆ ಈ 3 ವರ್ಷದಲ್ಲಿ. ಈ ಹಸು ಹೇಳುವಂಥದ್ದು ನಾವು ಮಾಡಿರುವಂಥ ಎಕ್ವೈರ್ಡ್ ಕೆಲವೆಲ್ಲ ಪ್ರಾಬ್ಲಮ್ಗಳು. ಅಂದರೆ ಈಗ ಏನಾಗುತ್ತೆ, ನಾನು ಕೆಲವು ವರ್ಷಗಳ ಮೊದಲಿದ್ದು ನನ್ನ ಸ್ವಭಾವ ಹೇಳೋದು, ಆಫೀಸಲ್ಲಿ ಯಾರು ಬಂದರೂ ಟೀ ತರಿಸ್ತೇನೆ. ಈಗ ನಾನು ಗೌರ್ಮೆಂಟಲ್ಲಿ ನೋಡ್ತೇನೆ ಅಥವಾ ನಮ್ಮ ಕೆಲವು ಆಫೀಸ್ಗಳಲ್ಲಿ ನೋಡ್ತೇನೆ, ಅವ್ನು ಬಂದ ಕೂಡಲೇ ಸರ್ ಸ್ವಲ್ಪ ಟೀ, ಮತ್ತೊಂದು ಸ್ವಲ್ಪ ಕಾಫಿ, 3ನೇ ಅವ್ನು ಬಂದ ಪುನಃ ಟೀ, ಪುನಃ ಕಾಫಿ, ಮತ್ತೆ ಮಧ್ಯದಲ್ಲಿ ಊಟ. ಸೊ ನಾವು 3 ಸತಿ ತಿಂತಾ ಇಲ್ಲ, 6 ಸತಿ 8 ಸತಿ ತಿಂತಾ ಇದ್ದೇವೆ. ಇವನ್ ಅದು ಲೆಕ್ಕನೇ, ಒಂದು ಕಾಫಿ ಟೀ ಕೂಡ ಲೆಕ್ಕ. ಯಾಕೆಂದರೆ ಕ್ಯಾಲರಿ ಹೋಗ್ತಾ ಉಂಟು, ಕ್ಯಾಲರಿ ಏನು ಅದರಲ್ಲಿ ಮಿಲ್ಕ್ ಉಂಟು, ಶುಗರ್ ಉಂಟು. ಸೊ ಕಂಟಿನ್ಯೂಸ್ ಆಗಿ ನಮ್ಮ ಬಾಡಿ ವಿದೌಟ್ ಅ ಬ್ರೇಕ್, ವಿದೌಟ್ ಅ ಮೆಷಿನರಿ ಬ್ರೇಕ್, ನಮ್ಮ ಬಾಡಿ, ನಮ್ಮ ಲಿವರ್, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ಎನ್ಸೈಮ್ಸ್, ನಮ್ಮ ಇಂಟೆಸ್ಟೈನ್ ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಾ ಉಂಟು ವಿದೌಟ್ ಅ ಬ್ರೇಕ್. ಇದಕ್ಕೆ ಏನು ಬೇಕು? ಸ್ವಲ್ಪ ರೆಸ್ಟ್ ಬೇಕು. ಅದಕ್ಕೋಸ್ಕರ ನಮ್ಮ ಹಳೆ ಕಾಲದಲ್ಲಿ ನಾವು ಏನು ಹೇಳ್ತೇವೆ, ಉಪವಾಸ ಇಡೋದು, ಇದು ಇಡೋದು ಯಾಕೆ ಇರ್ತಿತ್ತು? ರೆಸ್ಟ್ ಕೊಡೋಕ್ಕೆ ಶರೀರಕ್ಕೆ. ಈಗ ಎಷ್ಟು ನೀವು ನಿಮ್ಮ ಶರೀರಕ್ಕೆ ರೆಸ್ಟ್ ಕೊಡ್ತೇವೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ, ನಿಮ್ಮ ಬಾಡಿಗೆ, ಲಿವರಿಗೆ ರೆಸ್ಟ್ ಕೊಡ್ತೇವೆ, ಅಷ್ಟೇ ಅದು ಆಪ್ಟಿಮೈಸ್ ಆಗುತ್ತೆ, ಅಷ್ಟೇ ಒಳ್ಳೆ ಫಂಕ್ಷನಿಂಗ್ ಆಗುತ್ತೆ, ಅಷ್ಟೇ ನಿಮ್ಮ ಓವರಾಲ್ ಬ್ರೈನ್ ಒಳ್ಳೆ ಫಂಕ್ಷನ್ ಆಗುತ್ತೆ, ಮೋರ್ ಅಲರ್ಟ್ ಇರ್ತೀರಿ. ಇವತ್ತಿಗೆ ನಿಮ್ಮ ಪಾಡ್ಕಾಸ್ಟಿಗೂ ನನಗೆ ಶಕ್ತಿ ಉಂಟು ಮಾತನಾಡೋಕ್ಕೆ. ನಾನು ಒಂದು ಬ್ರೇಕ್ ತೊಗೊಂಡಿಲ್ಲ ಇಷ್ಟವರೆಗೆ, ನಾನು ಕಂಟಿನ್ಯೂಸ್ ಆಗಿ ಮಾತನಾಡ್ತಾ ಇದ್ದೀನಿ. ಬಟ್ ನಾನು ಯಾವಾಗಲೂ ಕೂಡ ಕೂತ್ಕೊಂಡು ನನಗೀಗ ಕಾಫಿ ಬೇಕು, ಟೀ ಬೇಕು, ಇದು ಬೇಕು, ಅದು ಬೇಕು ಹೇಳಿ ಹೇಳ್ತಾ ಇಲ್ಲ. ಯಾಕಂದ್ರೆ ನನ್ನ ಬಾಡಿಗೆ ಅರ್ಥ ಆಗೋಗಿದೆ ಇಷ್ಟೇ ಇದರಲ್ಲಿ. ಇದೇ ನೀವು ನಮ್ಮ ಹಳೆ ಇದರಲ್ಲಿ ಇರುವಂಥ ಋಷಿಗಳದು ಇವ್ರದ್ದು ಕೆಲವೆಲ್ಲ ಪದ್ಧತಿಗಳನ್ನು ನೋಡಿದರೆ ಅವ್ರು ಏನು ಮಾಡ್ತಿದ್ರು, ಎಷ್ಟು ಸತಿ ತಿಂತಿದ್ರು ಅವ್ರು. ಭಾರಿ ಈ ಹಿಮಾಲಯದಲ್ಲಿ ಮೊನ್ನೆ ನಾನು ಕುಂಭಮೇಳದಲ್ಲಿ ಹೋಗಿ ನೋಡುವಾಗ ಕೆಲವೆಲ್ಲ ಇವರನ್ನು ನೋಡಿದರೆ ಅವ್ರು ಖಾಲಿ ಬೀಜಗಳಲ್ಲಿ ಜೀವನ ಮಾಡ್ತಾಯಿದ್ರು. ಹೇಗೆ ಮಾಡ್ತಾರೆ ಅವರು ಅದರಲ್ಲಿ? ಕೆಲವರು ಬರೀ ಮತ್ತು ಉಸಿರಲ್ಲಿ ಹೇಗೆ ಜೀವನ ಮಾಡ್ತಾರೆ? ಸೊ ಓವರಾಲ್ ನಾನು ಹೇಳೋದು ಅದೆಲ್ಲ ತೀವ್ರವಾದಂಥ ಪ್ರಾಕ್ಟೀಸ್ಗಳು, ಅದನ್ನು ಮಾಡಬೇಕಾಗಿಲ್ಲ. ನಮಗೆ ಊಟ ಬೇಕಾಗತ್ತೆ ನಮ್ಮ ಜೀವನ ನಡೆಸೋಕ್ಕೆ, ಬಟ್ ಮಿನಿಮಲಿಸ್ಟಿಕ್ ಆಗಿ ಮಾಡಿದ್ದಷ್ಟು ಒಳ್ಳೇದು ಹೇಳಿ ನಾನು ಅಭಿಪ್ರಾಯ ಕೊಡ್ತೀನಿ. ಡಾಕ್ಟರ್, ಲೈಫ್ ಸ್ಟೈಲ್ ಡಿಸೀಸಸ್ ಜಾಸ್ತಿ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಲಿ, BP ಆಗಲಿ, ಡಯಾಬಿಟೀಸ್, ಇವರೆಲ್ಲ ಮಾತ್ರ ತೊಗೊಳ್ತಾ ಇರ್ತಾರೆ. ಸೊ ಅವ್ರು ಹೇಗೆ ಲೈಕ್ ಈ ಫುಡ್ ಕಂಟ್ರೋಲ್ ಹೊತ್ತು ಹೆಂಗೆ ತಿನ್ನೋಕ್ಕಾಗುತ್ತೆ? ಸುಸ್ತಾಗ್ಬೋದು, ಎಸ್ಪೆಷಲಿ ಡಯಾಬಿಟೀಸ್ಗೆ ಹೈಪೋಗ್ಲೈಸೆಮಿಯಾ ಆಗ್ಬೋದು. ಅವ್ರಿಗೆಲ್ಲ ಏನು ಅಡ್ವೈಸ್ ಮಾಡ್ತಾರೆ? ನನಗೆ 2 ದಿನ ಮೊದಲೇ ನನಗೆ ಯಾರೊಬ್ಬರು ಇಂಥದ್ದೇ ಒಂದು ಪ್ರಶ್ನೆ ಕೇಳಿದ್ರು ಪೇಷಂಟ್. ನಾನು ಅವ್ರಿಗೆ ಏನು ಹೇಳಿದೆ, ನೀವು ಇಷ್ಟೊಂದು ಅವರೊಂದು 13 ಮಾತ್ರೆ ತೊಗೊಳ್ತಾರಂತೆ. ನಾನು ಈ 13 ಮಾತ್ರೆಗಳನ್ನು ನೀವು ಊಟ ಆಗಿ ತೊಗೊಳ್ತಾ ಇದ್ದೀರಿ, ಅದರ ಬದಲಿಗೆ ಊಟನ ಕಡಿಮೆ ಮಾಡಿದರೆ ಒಳ್ಳೆಯದಲ್ಲ ಹೇಳಿದೆ. ಸೊ ಅವ್ರ ಓವರಾಲ್ ಪ್ಯಾರಾಮೀಟರ್ಸಲ್ಲಿ ವಿಸರಲ್ ಫ್ಯಾಟ್ ತುಂಬ ಹೈ ಇತ್ತು, ಅವ್ರದ್ದು ಓವರಾಲ್ ಆ್ಯಕ್ಟಿವಿಟಿ ಲೆವೆಲ್ ವಾಸ್ ನಿಯರ್ 0, ಅವ್ರದ್ದು ಓವರಾಲ್ ಲೈಫ್ ಸ್ಟೈಲ್ ವಾಸ್ ವೆರಿ ಪುವರ್. ಇದು ಆಲ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಅವರೇ ಇನ್ವಿಟೇಷನ್ ಮಾಡಿ ತಂದದ್ದು.
ನಾನು ಹೇಳಿದ್ದು ಇದನ್ನು ಇನ್ವಿಟೇಷನ್ ಮಾಡಿ ತಂದದ್ದು ನೀವು ಇದನ್ನು ರಿವರ್ಸ್ ಮಾಡಿದರೆ, ಫಿಟ್ನೆಸ್ ಎಕ್ಸಸೈಸ್ ಇಂಪ್ರೂವ್ ಮಾಡಿ, ಓವರಾಲ್ ಡಯಟ್ ಕ್ಯಾಲರಿ ಇಂಟೇಕನ್ನು ಕಡಿಮೆ ಮಾಡಿದರೆ, ಆ್ಯಂಡ್ ವಿಸರಲ್ ಫ್ಯಾಟ್ ಅಂಥದ್ರಲ್ಲಿ ಕೂಡ ಮುಖ್ಯವಾಗಿ ಏನಂತ ಹೇಳಿದರೆ, ವಿಸರಲ್ ಫ್ಯಾಟನ್ನು ವಿ ಕೆನಾಟ್ ಬರ್ನ್ ವಿತ್ ಎಕ್ಸಸೈಸ್. You have to burn with some amount of regulated calorie restriction and some amount of fasting. Fasting is very important. Fasting is a very good thing to be practiced. Every religion has promoted fasting. ಆ ಕಾರಣದಿಂದಾಗಿ it is very essential for us today that a combination of exercise, a combination of fasting with caloric restriction is the best formula for longevity ಹೇಳ್ತೇವೆ. ಜಾಸ್ತಿ ಉಳಿಯೋಕ್ಕೆ 100 ವರ್ಷ 120 ವರ್ಷ ನಿಮ್ಗೆ ಉಳಿಬೇಕಿದ್ರೆ ನೀವು ಎಷ್ಟು ಕಡಿಮೆ ತಿಂದಷ್ಟು ಒಳ್ಳೆಯದು ಹೇಳಿ. ಸೊ ಲೈಫ್ ಸ್ಟೈಲ್ ಡಿಸೀಸಸ್ ಕೂಡ ರಿವರ್ಸ್ ಮಾಡ್ಕೋಬಹುದು ಅಂತ ಹೇಳ್ತೀರಾ? 100% reversible. It has been well proven that lifestyle diseases are invited and can be reversed today by discipline. The disease of discipline is a bigger problem. ಡಾಕ್ಟರ್, ತುಂಬ ಮಾಹಿತಿಯಿಂದ ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು. ತುಂಬ ಉಪಯುಕ್ತವಾದ ಮಾಹಿತಿ ಎಲ್ಲರಿಗೂ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು ನಮಸ್ಕಾರ. Thank you. ಸೊ ತಿಳ್ಕೊಂಡಲ್ಲ ವೀಕ್ಷಕರೇ, ಮತ್ತೆ ಆಯಿಲ್ನ ಹೀಟ್ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮಗಳಾಗ್ತಿದೆ ಅಂತ. ಸೊ ಫ್ರೆಶ್ ಆಯಿಲ್ ಯೂಸ್ ಮಾಡಿ ಲಾಂಗ್ ಟರ್ಮ್ ಬೆನಿಫಿಟ್ಸ್ ರೀಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್.